ನಮಸ್ತೆ. ಇಂದಿನ ದಿನ ನಾವು ನಮ್ಮ ಮುಂದುವರಿದ ಭಾಗವಾಗಿರ್ತಕ್ಕಂಥ ಮನೋವಿಜ್ಞಾನದ BPCG ಬ್ಲಾಕ್ 4ರ ಯೂನಿಟ್ 10ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅಂದರೆ ಮನೋವಿಜ್ಞಾನ ನಮಗೆ ಸಾಮಾನ್ಯ ಮನೋವಿಜ್ಞಾನದಲ್ಲಿ ಬ್ಲಾಕ್ 4ರ ಯೂನಿಟ್ 10ರ ಒಂದು ವಿಷಯ ಅಂದರೆ ಮನೋವಿಜ್ಞಾನದ ಉಪಯುಕ್ತತೆ ಅಂತೇಳಿ, ಅಪ್ಲಿಕೇಶನ್ ಆಫ್ ಸೈಕಾಲಜಿ ಅಂತೇಳಿ. ವಿದ್ಯಾರ್ಥಿಗಳೇ, ನಮಗೆ ಮೊದಲು ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾವು ಸಾಮಾನ್ಯ ಮನೋವಿಜ್ಞಾನದ ಅನೇಕ ಮಜಲುಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಸೈದ್ಧಾಂತಿಕವಾಗಿ ಸಾಕಷ್ಟು ವಿಷಯಗಳನ್ನು ಅವಲೋಕನ ಮಾಡಿದ್ದೀವಿ. ಅದು ಡೆವಲಪ್ಮೆಂಟಲ್ ಸೈಕಾಲಜಿ ಆಗಿರ್ಬೋದು, ಮತ್ತು ಸೈಕಾಲಜಿ ಒಂದು ವಿಜ್ಞಾನವಾಗಿ, ಸಮಾಜವಾಗಿ ಬೇರೆ ಬೇರೆ ಕ್ಷೇತ್ರಗಳ ವಿಸ್ತಾರವನ್ನು ಕೂಡ ನಾವು ಹಿಂದಿನ ತರಗತಿಗಳಲ್ಲೆಲ್ಲ ಅರ್ಥ ಮಾಡ್ಕೊಂಡ್ವಿ. ಯಾವ ರೀತಿ ನಾವು ಸೈಕಾಲಜಿಯ ಬೇರೆ ಬೇರೆ ಸಿದ್ಧಾಂತಗಳು ಆಗಿರ್ಬೋದು, ಅದರಲ್ಲೂ ಕೂಡ ನಮಗೆ ಜೀನ್ ಪಿಜೆ ಸಿದ್ಧಾಂತ ಆಗಿರ್ಬೋದು, ಸಿಗ್ಮಂಡ್ ಫ್ರಾಯ್ಡ್ ಸಿದ್ಧಾಂತ ಆಗಿರ್ಬೋದು, ಅಥವಾ ನಮಗೆ ಪರ್ಸೆಪ್ಷನ್ಸ್ ಬಗ್ಗೆನೂ ನಾವು ಮಾತಾಡಿದ್ದೀವಿ. ಅಟೆನ್ಷನ್ಸ್ ಅಂದರೆ ನಮಗೆ ಗಮನವನ್ನು ಹೇಗೆ ಕೊಡಬೇಕು. ಸೊ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಒಂದು ಸೈದ್ಧಾಂತಿಕವಾಗಿ ಥಿಯರಿ ವಿಷಯವಾಗಿ ನಾವು ವಿಷಯವನ್ನು ಅರ್ಥ ಮಾಡ್ಕೊಂಡ್ವಿ. ಅದರಲ್ಲಿ ಸಾಕಷ್ಟು ವಿಚಾರಗಳು ನಮಗೆ ಸೈದ್ಧಾಂತಿಕವಾಗಿ ಗೊತ್ತಾದವು. ಆದರೆ ಈ ಇಂದಿನ ದಿನ ನಾವು ಉಪಯುಕ್ತತೆ, ಈಗ ನಾವು ಸೈಕಾಲಜಿನ ಅಧ್ಯಯನ ಮಾಡ್ತೀವಿ, ಅದರ ಉಪಯೋಗ ಏನಿದೆ, ದಿನನಿತ್ಯದಲ್ಲಿ ನಾವು ಅದನ್ನು ಉಪಯೋಗಿಸ್ಕೋಬೇಕು. ಯಾಕೆಂದ್ರೆ ನಾವು ಮೊದಲೇ ಹೇಳಿದಾಗೆ ಸೈಕಾಲಜಿ ಇಸ್ ಅಪ್ಲೈಡ್ ಸೈನ್ಸ್ ಅಂತೇಳಿ. ಈ ಅಪ್ಲೈಡ್ ಸೈಕಾಲಜಿಯಲ್ಲಿ ನಾವು ಯಾವ ರೀತಿ ಮನೋವಿಜ್ಞಾನದ ತತ್ವಗಳನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು, ಅಲ್ಲಿ ಪ್ರಿನ್ಸಿಪಲ್ ಅಂತಕ್ಕಂಥದ್ದು ಬರುತ್ತೆ. ಆ ಪ್ರಿನ್ಸಿಪಲ್ ಅದನ್ನು ನಾವು ಮಾತಾಡಿದಾಗ ಇದರ ಉಪಯುಕ್ತತೆ ಇದೆ ಅಂತ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡಾಗ, ನಮ್ಮ ಜೀವನದಲ್ಲಿ ಅದನ್ನು ನಾವು ಆಸುವಕ್ಕಾಗಿ ಉಪಯೋಗಕ್ಕೆ ತೆಗೆದುಕೊಂಡು ನೋಡಿದಾಗ ಅದರ ಉಪಯುಕ್ತತೆ ನಮಗೆ ಅರಿವಾಗುತ್ತೆ. ಈಗ ಅದಕ್ಕೆ ನಾವು ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ MA ಸ್ಟೂಡೆಂಟ್ಸ್ ಆಗಿರಲಿ, ಅವರಿಗೆ ಹೆಚ್ಚು ನಾವು ಫೀಲ್ಡ್ ವರ್ಕ್ ಅಂತ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ, ಫೀಲ್ಡ್ ವರ್ಕ್ ಅಥವಾ ಪ್ರಾಜೆಕ್ಟ್ಸ್ ಅಂತ ಹೇಳಿ ನಮಗೆ ನಾವು ಹೆಚ್ಚು ಎಲ್ಲ ಒಂದು ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಒಂದು ಪ್ರಾಕ್ಟಿಕಲ್ ಅಂತಕ್ಕಂಥದ್ದು ಇರುತ್ತೆ. ಅಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳ ಉಪಯುಕ್ತತೆಯನ್ನು ಅರಿಯಲು ಅವಕಾಶ ಆಗ್ತಕ್ಕಂಥದ್ದು. ಅದೇ ರೀತಿ ನೀವು ಸಿಂಪೋಸಿಯಂ ಅಟೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸಿಂಪೋಸಿಯಂ ನೀವು ಅಟೆಂಡ್ ಮಾಡಿದಾಗ ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಪರಿಣತರು ಬಂದಾಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿ ಪರಿಣತಿಯನ್ನು ಹೊಂದಿರ್ತಾರೆ. ಅಲ್ಲಿ ನೀವು ಆ ವಿಷಯಗಳನ್ನು ಅರ್ಥ ಮಾಡ್ಕೊಂಡಾಗ ನಿಮಗೆ ಲಾಭ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಮನೋವಿಜ್ಞಾನದ ಉಪಯುಕ್ತತೆ ಇದೆ, ಆ ಮನೋವಿಜ್ಞಾನವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ನಾನು ಹೇಳಬೇಕು ಅಂತಂದ್ರೆ, ಈಗ ನೀವು ಸ್ಪೋರ್ಟ್ಸ್ ಸೈಕಾಲಜಿ ಬಗ್ಗೆ ನಾವು ಮಾತಾಡೋಣ. ಈಗ ನಮಗೆ ಇತ್ತೀಚಿನ ದಿನಗಳಲ್ಲಿ ಭಾರತ ಒಳ್ಳೆಯ ಪದಕಗಳನ್ನ ತೆಗೆದುಕೊಳ್ತಿದೆ. ನಿಮಗೆ ಗೊತ್ತಿರ್ಬೋದು, ಏಷ್ಯನ್ ಗೇಮ್ಸ್ ನಡೀತಾ ಇದೆ. ಅದರಲ್ಲಿ ಇಂದಿನ ಪದಕಗಳ ಬೇಟೆಗೆ ಹೋಲಿಸಿದ್ರೆ ಈ ವರ್ಷದ ಪದಕಗಳ ಬೇಟೆ ಹೆಚ್ಚಾಗಿದೆ. ಹೆಚ್ಚು ನಾವು ಒಂದು ಗಮನಾರ್ಹವಾದಂಥ ಪ್ರಗತಿಯನ್ನು ಸಾಧಿಸಿದ್ದೀವಿ. ಅದಕ್ಕೆ ಕಾರಣ ಇಷ್ಟೇ, ನಾವು ಒಂದು ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿ ಸೈಕಾಲಜಿ ಉಪಯುಕ್ತತೆನ ಅಳತೆ ಮಾಡಿರೋದು. ಈಗ ಸಾಕಷ್ಟು ಸ್ಪೋರ್ಟ್ಸ್ ಪರ್ಸನ್ಗಳು ಮನೋವಿಜ್ಞಾನಿಗಳ ಸಲಹೆಗಳನ್ನು ಪಡಿತಾ ಇದ್ದಾರೆ. ಯಾವ ರೀತಿ ಅವ್ರ ಡಯಟ್ ಇರಬೇಕು, ಯಾವ ರೀತಿ ಅವರಿಗೆ ಒಂದು ರೀತಿಯ ತಯಾರಿ ಇರಬೇಕು. ಅದರಲ್ಲೂ ಕೂಡ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಆಂಗ್ಸೈಟಿ ಅಂದರೆ ಅವರಿಗೆ ಯಾವ ರೀತಿ ಆಂಗ್ಸೈಟಿಯನ್ನು ನಾವು ಮೇಂಟೈನ್ ಮಾಡೋ ಒಂದು ಸಮತೋಲಿತವಾಗಿ ಮೇಂಟೈನ್ ಮಾಡಬೇಕಾಗುತ್ತೆ, ಅಥವಾ ಒಂದು ಒತ್ತಡವನ್ನು ನಿಭಾಯಿಸ್ತಕ್ಕಂಥ ಒಂದು ಟೆಕ್ನಿಕ್ಸ್ ಅನ್ನ ಅವರು ಬಹಳ ಉಪಯುಕ್ತವಾಗಿ ಸ್ಪೋರ್ಟ್ಸ್ ಸೈಕಾಲಜಿಸ್ಟ್ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಮನೋವಿಜ್ಞಾನಿಗಳು ಏನಿರ್ತಾರೆ ಅವರು ಸಾಕಷ್ಟು ಉಪಯುಕ್ತತೆ ಸಲಹೆಗಳನ್ನು ಕೊಡ್ತಾರೆ. ಕೇವಲ ನೀವು ಹೈಯರ್ ಮಾಡ್ಕೊಳ್ಬೇಕು ಅಂತಾನೆ ಇರೋದಿಲ್ಲ. ನೀವು ಕೆಲವೊಂದು ಸಲಹೆಗಳನ್ನು ನೀವು ವೀಕ್ಲಿ ಅಥವಾ ಮಂತ್ಲಿ ಬೇಸಿಸ್ ಅಲ್ಲಿ ಯು ಕ್ಯಾನ್ ಟೇಕ್ ಎ ವ್ಯಾಲ್ಯೂಬಲ್ ಅಡ್ವೈಸ್ ಫ್ರಮ್ ಸೈಕಾಲಜಿಸ್ಟ್ ಇನ್ ವೇರಿಯಸ್ ಫೀಲ್ಡ್ ಅಂತ ನಾವು ಹೇಳ್ಬೋದಾಗಿದೆ. ಅದರ ಜೊತೆಗೆ ನಮಗೆ ಅದರಲ್ಲೂ ಕೂಡ ಮುಖ್ಯವಾಗಿ ಯಾವುದೇ ಏರಿಯಾವನ್ನು ನೀವು ತೆಗೆದುಕೊಳ್ಳಿ, ಸುಮಾರು ಈಗ ನಮಗೆ ಗೊತ್ತಿರುವಂತೆ 10-15 ಏರಿಯಾಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಆ ಚರ್ಚೆಯಲ್ಲಿ ಬೇರೆ ಬೇರೆ ರೀತಿಯ
ಕ್ಷೇತ್ರಗಳಲ್ಲಿ ಸೈಕಾಲಜಿಯ ಉಪಯುಕ್ತತೆ ಏನಿದೆ, ಅದರ ಒಂದು ಅದನ್ನ ಅರ್ಥಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ನಾವು ಅದನ್ನು ಬೇರೆ ವಿದ್ಯಾರ್ಥಿ ಆಗಿರ್ಬೋದು, ಈಗ ವಿದ್ಯಾರ್ಥಿ ಯಾವ ರೀತಿ ಲರ್ನಿಂಗ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕಲಿಕೆ ಮತ್ತು ಒತ್ತಡ ನಿರ್ವಹಣೆ ಮಾಡ್ತಕ್ಕಂಥದ್ದು, ಮತ್ತೆ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು, ಅರ್ಥೈಸ್ಕೊಳ್ತಕ್ಕಂಥದ್ದು, ಇಂಥ ವಿಚಾರಗಳಲ್ಲಿ ಅವರಿಗೆ ನನಗನ್ಸಿದ ಮಟ್ಟಿಗೆ ಕೌನ್ಸಿಲಿಂಗ್ ಅಂತಕ್ಕಂಥ ಕ್ಷೇತ್ರ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು ಅಂತ ಹೇಳಿ, ಅದರ ಬಗ್ಗೆ ನಮಗೆ ಹೆಚ್ಚು ಜಾಗೃತಿಯನ್ನ ಈ ವಿಷಯಗಳನ್ನ ಅರ್ಥ ಮಾಡಿಕೊಂಡಾಗ ಹೆಚ್ಚು ಜಾಗೃತಿ ಬೆಳೆಯುತ್ತೆ ಅಂತ ನನ್ನ ಒಂದು ಅಭಿಪ್ರಾಯವಾಗಿದೆ. ಸೊ ಈಗ ನಾವು ಜನರಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಮನೋವಿಜ್ಞಾನದ ಉಪಯುಕ್ತತೆಯು ಹಲವಾರು ಕ್ಷೇತ್ರಗಳಲ್ಲಿ ವ್ಯಾಪಿಸಿದ್ರೂ ಕೂಡ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಕೌನ್ಸಿಲಿಂಗ್ ಕ್ಷೇತ್ರ ಅಂತ ಹೇಳ್ತೀವಿ. ಅದರಲ್ಲೂ ನಮಗೆ ಕ್ಲಿನಿಕಲ್ ಸೈಕಾಲಜಿ ಮತ್ತು ಕೌನ್ಸಿಲಿಂಗ್ ಸೈಕಾಲಜಿ ಈ ಎರಡೂ ಕ್ಷೇತ್ರಗಳ ಒಂದು ಪ್ರಾಮುಖ್ಯತೆ ಜಾಸ್ತಿ ಇದೆ. ಬಟ್ ಇದು ಇಷ್ಟಕ್ಕೆ ಮೀಸಲಾಗಿರೋದಿಲ್ಲ. ನಿಮಗೆ ಗೊತ್ತಿರಬೇಕು, ಕೇವಲ ಈ ಎರಡು ಕ್ಷೇತ್ರಗಳಿಗೆ ಅಷ್ಟೇ ಸೈಕಾಲಜಿ ಉಪಯುಕ್ತತೆ ಇಲ್ಲ. ಅಪ್ಲೈಡ್ ಸೈಕಾಲಜಿ ಅಂತಕ್ಕಂಥದ್ದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದರ ಉಪಯುಕ್ತತೆಯನ್ನು ನಾವು ಕಾಣಬಹುದಾಗಿದೆ. ಉದಾಹರಣೆಗೆ ನಾನು ಈಗ ಅಲ್ಲಿ ಮೊದಲೇ ಹೇಳ್ದಂಗೆ ಕ್ರೀಡಾ ಕ್ಷೇತ್ರದ ಬಗ್ಗೆ ನಾವು ಮಾತಾಡಿದ್ವಿ. ಕ್ಲಿನಿಕಲ್ ಅಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಅನೇಕ ರೀತಿಯ ಒಂದು ತೀವ್ರತರವಾದಂಥ ಮಾನಸಿಕ ಸಮಸ್ಯೆಗಳನ್ನ ಅಲ್ಲಿ ಅಧ್ಯಯನ ಮಾಡಿ ಅಲ್ಲಿಗೆ ಅಸೆಸ್ಮೆಂಟ್ ಅನ್ನ ಮಾಡಿಬಿಟ್ಟು ನಾವು ಅದಕ್ಕೆ ಕೆಲವೊಂದು ಪರಿಹಾರಗಳನ್ನ ಕಂಡುಕೊಳ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಮಗೆ ಐಡೆಂಟಿಫಿಕೇಶನ್ ಮಾಡ್ತಕ್ಕಂಥದ್ದು, ಯಾವ ಯಾವ ಒಂದು ಕಾರಣಗಳಿದೆ, ಅದಕ್ಕೆ ಆ ರೋಗ ಬರೋದಕ್ಕೆ ಕಾರಣಗಳು ಏನು ಅಂತಕ್ಕಂಥ ವಿಚಾರಗಳನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಇದಾಗುತ್ತೆ. ಅಂದ್ರೆ ನಮಗೆ ಜವಾಬ್ದಾರಿ ಇದೆ ಅಲ್ಲಿ. ಅದಾದ ನಂತರ ನಮಗೆ ಬಹಳ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಅಂದ್ರೆ ಇಲ್ಲಿ ನಮಗೆ ಅತಿ ಮುಖ್ಯವಾಗಿ ಸಿವಿಯರ್ ಮೆಂಟಲ್ ಡಿಸಾರ್ಡರ್ಸ್ ಏನಿದೆ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ಸ್ ಆಗಿರಲಿ, ನಿಮಗೆ ಸ್ಕಿಜೋಫ್ರೆನಿಯಾ ಆಗಿರಲಿ ಅಥವಾ ಸೋಮೆಟೋಫಾರ್ಮ್ ಡಿಸಾರ್ಡರ್ಸ್ ಆಗಿರಲಿ, ಮತ್ತೆ ನಿಮಗೆ ಸ್ಟ್ರೆಸ್ ಡಿಸಾರ್ಡರ್ ಆಗಿರಲಿ, ಈ ರೀತಿಯ ಸಿವಿಯರ್ ಡಿಸಾರ್ಡರ್ಸ್ಗಳನ್ನ ರಿಹ್ಯಾಬಿಟೇಷನ್ ಸೈಕಾಲಜಿಸ್ಟ್ ಆಗಿರ್ಬೋದು ಅಥವಾ ಕ್ಲಿನಿಕಲ್ ಸೈಕಾಲಜಿಸ್ಟು RCI ಲೈಸೆನ್ಸ್ ಇರ್ತಕ್ಕಂಥ ಒಂದು ಭಾರತದಲ್ಲಿ RCI ಲೈಸೆನ್ಸ್ ಅನ್ನು ತೆಗೆದುಕೊಂಡಂಥ ಮನೋವಿಜ್ಞಾನಿಗಳು ಈ ಒಂದು ಏರಿಯಾದಲ್ಲಿ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ನಮಗೆ ಕೌನ್ಸಿಲಿಂಗ್ ಸೈಕಾಲಜಿ ಅಂತಕ್ಕಂಥದ್ದು ಸ್ವಲ್ಪ ಎರಡು ರೀತಿಯಲ್ಲಿ, ಈಗ ನಮಗೆ ಕ್ಲಿನಿಕಲ್ ಅಸೆಸ್ಮೆಂಟ್ ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸವನ್ನ ನಾವು ಕಾಣ್ತೇವೆ. ಯಾಕೆಂತಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಅಷ್ಟೇನು ತೀವ್ರತರವಲ್ಲದ ಸಮಸ್ಯೆಗಳನ್ನ ನಾವು ಅಟೆಂಡ್ ಮಾಡ್ತೀವಿ. ಉದಾಹರಣೆಗೆ ವಿದ್ಯಾರ್ಥಿಯ ಕಲಿಕೆ ಸಮಸ್ಯೆ ಇರ್ಬೋದು, ಮತ್ತು ವಿದ್ಯಾರ್ಥಿಗೆ ಬೇರೆ ಬೇರೆ ರೀತಿಯ ಕೇಸ್ ಸ್ಟಡಿ, ನಾವು ವಿದ್ಯಾರ್ಥಿಯ ಸೆಲ್ಫ್ ಇಮೇಜ್ಗೆ ಸಂಬಂಧಪಟ್ಟಾಗಿರ್ಬೋದು, ಎಮೋಷನಲ್ ಇಶ್ಯೂಸ್ ಬರುತ್ತೆ. ಎಮೋಷನಲ್ ಇಶ್ಯೂಸ್ ಬಂದಾಗ ನಾವು ಅದನ್ನ ಅತಿ ತಕ್ಷಣ ನಾವು ಸಿವಿಯರ್ ಡಿಸಾರ್ಡರ್ ಅಂತ ಕರೆಯಕ್ಕೆ ಆಗೋದಿಲ್ಲ, ಅಥವಾ ಸಣ್ಣ ಮಟ್ಟದ ಒಂದು ಡಿಪ್ರೆಷನ್ಸ್ ಆಗಿರ್ಬೋದು. ಇಂಥ ಒಂದು ವಿಷಯಗಳಿಗೆ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಕೊಡ್ತಾರೆ. ಆದರೆ ಕೆಲವು ಬಾರಿ ನಮಗೆ ತಪ್ಪು ಅಭಿಪ್ರಾಯಗಳಿರುತ್ತೆ. ಏನಪ್ಪಾ ಅಂದ್ರೆ ಕೌನ್ಸಿಲಿಂಗ್ ಮಾಡಿದವರು ಕೇವಲ ಕ್ಯಾರಿಯರ್ ಕೌನ್ಸಿಲಿಂಗ್ ಅನ್ನು ಕೊಡ್ತಾರೆ ಅಂತ. ಇದು ತಪ್ಪು ಅಭಿಪ್ರಾಯ. ಅವರು ಕ್ಯಾರಿಯರ್ ಕೌನ್ಸಿಲಿಂಗ್ ಕೊಡೋದು ಅದು ಕೂಡ ಬಹಳ ಮುಖ್ಯ. ಅಲ್ಲಿಯೂ ಕೂಡ ಸೈಕಾಲಜಿಕಲ್ ಆಸ್ಪೆಕ್ಟ್ ಇದೆ. ಕೇವಲ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಕೇವಲ ಕ್ಯಾರಿಯರ್ ಕೌನ್ಸಿಲಿಂಗ್ ಕೊಡೋದಿಲ್ಲ, ಅವರು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಅನ್ನು ಕೊಡ್ತಾರೆ. ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಕೌನ್ಸಿಲಿಂಗ್ ಕೊಡ್ತಕ್ಕಂಥವ್ರು ಮಾಡರೇಟ್ ಪ್ರಾಬ್ಲಮ್ಸ್ಗೆ ಹೆಚ್ಚು ಕೌನ್ಸಿಲಿಂಗ್ ಅನ್ನು ಕೊಡ್ತಾರೆ. ಈ ವಿಷಯವನ್ನು ನೀವು ವಿದ್ಯಾರ್ಥಿಗಳಾಗಿ ತಿಳ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಯಾವ ವ್ಯಕ್ತಿ ಯಾವ ಕ್ಷೇತ್ರಕ್ಕೆ ಹೆಚ್ಚು ಕೌನ್ಸಿಲಿಂಗ್ ಅನ್ನ ಕೊಡ್ತಾರೆ, ಯಾವ ಫೀಲ್ಡ್ಗೆ ಅದು ಉಪಯುಕ್ತತೆ ಆಗುತ್ತೆ ಅಂತ ವಿಚಾರಗಳನ್ನು ನಾವು ಅವಲೋಕನ ಮಾಡಿ ತೆಗೆದುಕೊಂಡಾಗ ನಮಗೆ ಅದರ ಒಂದು ಪೂರ್ಣ ಚಿತ್ರಣ ಗೊತ್ತಾಗುತ್ತೆ. ಸೊ ಹೀಗೆ ನಾವು ಒಂದು ಡಯಾಗ್ರಾಮ್ಸ್ ಅನ್ನು ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಬೇರೆ ಬೇರೆ ರೀತಿಯ ಫೀಲ್ಡ್ಸ್ಗಳಿದೆ. ಅದರಲ್ಲೂ ಕೂಡ ಇವತ್ತು ನಮಗೆ ಗೊತ್ತಿರ್ತಕ್ಕಂಥ ಕೆಲವು ಕ್ಷೇತ್ರಗಳ ಬಗ್ಗೆನೇ ಮಾತಾಡೋಣ. ಯಾಕೆಂದ್ರೆ ಕೆಲವೊಂದು ಕ್ಷೇತ್ರಗಳು ಇನ್ನೂ ಕೂಡ ಅಷ್ಟು ಬೆಳೆದೇ ಇಲ್ಲ. ಅಷ್ಟರ ಮಟ್ಟಿಗೆ ನಮಗೆ ಸೈಕಾಲಜಿಯ ಒಂದು ಅಪ್ಲಿಕೇಶನ್ಸ್ ವ್ಯಾಪ್ತಿ ತುಂಬಾ ವಿಸ್ತಾರವಾಗಿರ್ತಕ್ಕಂಥದ್ದು ಅಂತ ಹೇಳಿ. ಈಗ ನಿಮಗೆ ಅಪ್ಲಿಕೇಶನ್ ಆಫ್ ಸೈಕಾಲಜಿ ನೋಡಿದಾಗ ಇಲ್ಲಿ ಸುಮಾರು ನಮಗೆ ಒಂದು 7-8 ಏರಿಯಾಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಪ್ರಪ್ರಥಮವಾಗಿ ನಮಗೆ ಎಜುಕೇಶನ್ ಅಂತಕ್ಕಂಥ ಒಂದು ಏರಿಯಾವನ್ನು ನೋಡ್ಬೋದು. ನಾನು ಮೊದಲೇ ಹೇಳಿದಾಗೆ ಎಜುಕೇಶನ್ ಒಂದು ಅದು ಹೈಯರ್ ಎಜುಕೇಶನ್ ಆಗಿರ್ಬೋದು, ಮತ್ತೆ ಮಕ್ಕಳ ಶಿಕ್ಷಣವಾಗಿರ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಶಿಕ್ಷಣವಾಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸಣ್ಣ ಮಗುವಿನ ಕಲಿಕೆಯಿಂದ ಹಿಡಿದು
ಅಡೋಲಸೆನ್ಸ್ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಯಾವ ರೀತಿ ಕಲಿಕೆ ಬೇಕಾಗುತ್ತೆ, ಮತ್ತೆ ಶಾಲೆಯ ವಾತಾವರಣ, ಕೌನ್ಸಿಲಿಂಗ್ ಅಲ್ಲಿ ಸ್ಕೂಲ್ ಕೌನ್ಸಿಲರ್ ಬಹಳ ಏಕೆ ರೋಲ್ ಇದೆ ಸ್ಕೂಲ್ ಕೌನ್ಸಿಲರ್ಸ್ ಅಂತಂದ್ರೆ, ಅವರು ಆ ಶಾಲಾ ವಾತಾವರಣವನ್ನು ಹೇಗೆ ಕಂಡ್ಯೂಸಿವ್ ಮಾಡಬೇಕು, ಹೇಗೆ ಮಕ್ಕಳಿಗೆ ಅನುಕೂಲವಾಗಿರ್ಬೇಕು ಓದೋದಕ್ಕೆ, ಮತ್ತೆ ಕ್ರಿಯೇಟಿವಿಟಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಕ್ರಿಯೇಟಿವಿಟಿ, ಮಕ್ಕಳು ಕೇವಲ ರೂಟೀನಲ್ಲಿ ಒಂದು ಪುಸ್ತಕವನ್ನ ತೆಗೆದುಕೊಂಡು ಥಿಯೋರಿಟಿಕಲಿ ಓದ್ತಕ್ಕಂಥದ್ದಲ್ಲ, ಅಲ್ಲಿನ ಸುತ್ತಮುತ್ತ ವಾತಾವರಣ ಕಲಿಕೆಗೆ ಅವಕಾಶ ಆಗಿರ್ಬೇಕು. ಮತ್ತೆ ಆಪ್ಟಿಮಮ್ ಆಗಿ ಮಕ್ಕಳು ಶಿಕ್ಷಕರ ಹತ್ರ ಮಾತಾಡ್ತಕ್ಕಂಥದ್ದು, ಮತ್ತೆ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಕ್ಕಂಥದ್ದು, ಅದನ್ನೆಲ್ಲ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಕ್ಕಂಥ, ಮತ್ತೆ ಕರಿಕ್ಯುಲಮ್ ಪ್ರಿಪರೇಷನ್ಸ್ ಮಾಡುವಾಗ ಕೌನ್ಸಿಲರ್ಸ್ ತುಂಬಾನೇ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲೂ ಕೂಡ ನಮಗೆ ಯಾವ ರೀತಿ ಶಾಲಾ ಶಿಕ್ಷಕರ ಒಂದು ಮತ್ತೆ ಪೇರೆಂಟ್ಸ್ ಇಂಟರಾಕ್ಷನ್ಸ್ ಹೇಗಿರ್ಬೇಕು, ಯಾವ ರೀತಿ ಸಿಲೆಬಸ್ ಅಲ್ಲಿ ಆಕ್ಟಿವಿಟಿನ ನಾವು ಜಾಯಿನ್ ಮಾಡಬೇಕಾಗುತ್ತೆ, ಯಾವ್ಯಾವ ಆಕ್ಟಿವಿಟೀಸ್ ಇದ್ರೆ ಅದು ಎಷ್ಟು ಉಪಯುಕ್ತವಾಗಿರುತ್ತೆ ಅಂತಕ್ಕಂಥ ವಿಷಯಗಳ ಬಗ್ಗೆನೂ ಕೂಡ ನಮ್ಮ ಒಂದು ಕೌನ್ಸಿಲಿಂಗ್ ಸೈಕಾಲಜಿಸ್ಟು, ಅದರಲ್ಲೂ ಕೂಡ ಸಾಮಾನ್ಯವಾಗಿ ನಾವು ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನ ಸ್ಕೂಲ್ ಕೌನ್ಸಿಲರ್ ಆಗಿ ತೆಗೆದುಕೊಳ್ತಾರೆ. ಯಾಕಂದ್ರೆ ಸಿವಿಯರ್ ಪ್ರಾಬ್ಲಮ್ಸ್ ಅಷ್ಟು ಕಂಡು ಬರೋದಿಲ್ಲ ಅಲ್ಲಿ. ಒಂದು ವೇಳೆ ಆ ಥರ ಸಿವಿಯರ್ ಪ್ರಾಬ್ಲಮ್ಸ್ ಈಗ ಯಾವುದೇ ವಿದ್ಯಾರ್ಥಿಗೆ ಡಿಪ್ರೆಷನ್ಸ್ ಬಂದಿರ್ಬೋದು, ಅಂತ ಸಂದರ್ಭಗಳಲ್ಲಿ ನಾವು ಅವ್ರನ್ನ ರೆಫರ್ ಮಾಡ್ತಕ್ಕಂಥದ್ದು. ಒಂದು ವೇಳೆ ಅವರಿಗೆ ಸೈಕಾಲಜಿಸ್ಟ್ ಡಯಾಗ್ನೋಸ್ ಮಾಡಿದಾಗ ಅಥವಾ ಅವರು ಒಂದು ಇಂಟರ್ವ್ಯೂ ಕಂಡಕ್ಟ್ ಮಾಡಿದಾಗ ಅವ್ರಿಗೆ ಸಿವಿಯರ್ ಇಶ್ಯೂಸ್ ಇದೆ ಅಥವಾ ಯಾವುದೋ ಒಂದು ಮಗು ಒಂದು ಟ್ರೋಮ್ಯಾಟಿಕ್ ಸಿಚುವೇಶನ್ಸ್ ಫೇಸ್ ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ಆ ಒಂದು ಡಯಾಗ್ನೋಸಿಸ್ ಅನ್ನ ರೆಫರ್ ಮಾಡಿ ನಾವು ಕ್ಲಿನಿಕಲ್ ಸೈಕಾಲಜಿಸ್ಟ್ಗೆ ಅಥವಾ ಸೈಕಿಯಾಟ್ರಿಸ್ಟ್ಗೆ, ಬೇರೆ ರೀತಿಯ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ವಿಚ್ ಎವರ್ ಶೂಟ್ಸ್ ಅಂತ ಅವರಿಗೆ ನಾವು ಅದನ್ನು ರೆಫರ್ ಮಾಡ್ತಕ್ಕಂಥದ್ದು ಅಂತೇಳಿ. ಆ ರೀತಿಯ ಒಂದು ಪ್ರಕ್ರಿಯೆಯನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ಅದರ ಒಂದು ಮಹತ್ವ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಶಾಲಾ ಶಿಕ್ಷಣದಲ್ಲೂ ಕೂಡ ಈ ಶಾಲೆಯಲ್ಲಿ ನಮಗೆ ಹೈಯರ್ ಎಜುಕೇಶನ್ ಬಂದಾಗ ಅದರಲ್ಲೂ ಕೂಡ ನಮಗೆ ಈಗ 10ನೇ ತರಗತಿ ಆಗಿರ್ಬೋದು, ಮತ್ತೆ ನಮಗೆ ಇನ್ನ ನಮ್ಮ ಗ್ರಾಜುಯೇಷನ್ಸ್ಗೆ ಅಡ್ಮಿಷನ್ ಆಗ್ತಕ್ಕಂಥದ್ದು. ಈಗ ನೀವು ಕೂಡ ಜನರಲ್ ಸೈಕಾಲಜಿನ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು. ನಾನು ಮಾತಾಡುವಾಗ ಒಂದು ಉದಾಹರಣೆಯನ್ನು ನಿಮ್ಮ ಪ್ರಸ್ತುತ ಉದಾಹರಣೆಯನ್ನೇ ಕೂಡ ನಾನು ಮೊದಲ ತರಗತಿಗಳಲ್ಲೂ ಕೂಡ ಹೇಳಿದ್ದೆ. ಈಗ ನಿಮಗೆ ಇತ್ತೀಚಿನ ಒಂದು ಕಾನ್ಸೆಪ್ಟ್ ಅಲ್ಲಿ ಕೋಟಾ ಫ್ಯಾಕ್ಟರಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಂದಿದೆ. ಅಲ್ಲಿ ಸಾಕಷ್ಟು ತರಬೇತಿಗಳನ್ನ ಕೊಡ್ತಕ್ಕಂಥದ್ದು ಕಾಲೇಜು, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಅಲ್ಲಿ ಏನಾಗುತ್ತೆ ಅಂದಾಗ ಹೆಚ್ಚು ಸ್ಪರ್ಧೆ ಇದ್ದಾಗ ಅದರಲ್ಲಿ ನಮ್ಮ ತರಬೇತಿ ಯಾವ ರೀತಿ ಇದೆ, ನಮ್ಮ ಮೆಂಟಲ್ ಮೇಕಪ್ ಯಾವ ರೀತಿ ಇದೆ, ಅದಕ್ಕೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಪ್ರಿಪರೇಷನ್ಸ್ ಇದೆ ಅಂತಕ್ಕಂಥದ್ದನ್ನು ನಾವು ಸ್ವತಃ ಅವಲೋಕನವನ್ನು ಮಾಡಬೇಕಾಗುತ್ತೆ. ಆ ಸ್ವತಃ ಅವಲೋಕನವನ್ನ ಮಾಡೋದು ನಮಗೆ ಗೊತ್ತೇ ಆಗದೆ ಬೇರೆಯವರ ಸಲಹೆಗಳನ್ನ, ಅದರಲ್ಲಿ ಪರಿಣಿತರ ಸಲಹೆಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಆ ಫೀಲ್ಡ್ ಅಲ್ಲಿ. ಅದರಲ್ಲೂ ಕೂಡ ಸೈಕಾಲಜಿಸ್ಟ್ ಸಲಹೆಗಳನ್ನು ನೀವು ತೆಗೆದುಕೊಂಡ್ರೆ ನನಗನ್ಸಿದ ಮಟ್ಟಿಗೆ ಬಹಳ ಉಪಯುಕ್ತವಾಗಿರುತ್ತೆ. ಯಾಕಂದ್ರೆ ಅವ್ರು ಸರಿಯಾದ ರೀತಿಯ ಮಾರ್ಗದರ್ಶನವನ್ನು ನಿಮಗೆ ಕೊಡ್ತಾರೆ. ಯಾವ ರೀತಿ ನಿಮಗೆ ಬೇರೆ ಆಪ್ಷನ್ಸ್ ಯಾವಿರುತ್ತೆ. ಈಗ ಉದಾಹರಣೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ನಾವು ಸುಸೈಡ್ ಮಾಡ್ತಕ್ಕಂಥ ಕೇಸ್ಗಳನ್ನ ಪತ್ರಿಕೆಗಳಲ್ಲಿ ಓದಿದೀವಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರು ಆ ಪರೀಕ್ಷೆಯನ್ನು ಬರೆಯುವಾಗ, ಆ ಪರೀಕ್ಷೆಯನ್ನು ತೆಗೆದುಕೊಳ್ಳುವಾಗ ಪೂರ್ಣ ಪ್ರಮಾಣದ ಆಸಕ್ತಿ ಮತ್ತು ಅವರಿಗೆ ಫೈನಾನ್ಷಿಯಲ್ ರಿಸೋರ್ಸಸ್ ಏನ್ ಬೇಕಾಗಿದೆ ನಮಗೆ, ಆ ಫೈನಾನ್ಷಿಯಲ್ ರಿಸೋರ್ಸ್ ಬಗ್ಗೆ ಅವರು ಯೋಚನೆ ಮಾಡದೇ ಇರತಕ್ಕಂಥದ್ದು, ಅಥವಾ ಫೈನಾನ್ಷಿಯಲ್ ರಿಸೋರ್ಸ್ ಇದ್ರೂ ಕೂಡ ಸರಿಯಾದ ರೀತಿಯ ಮೆಂಟಲ್ ಪ್ರಿಪರೇಷನ್, ವಿದ್ಯಾರ್ಥಿನೂ ಕೂಡ ಅಷ್ಟರ ಮಟ್ಟಿಗೆ ಪ್ರಯತ್ನ, ಅವರಿಗೆ ಆಪ್ಟಿಟ್ಯೂಡ್ ಮತ್ತು ಇಂಟ್ರೆಸ್ಟ್ ಇರದೇ ಇರ್ತಕ್ಕಂಥ, ಕೇವಲ ಮನೆಯ ತಂದೆ ತಾಯಿಗಳ ಒಂದು ಒತ್ತಡಕ್ಕೋ ಅಥವಾ ಸ್ನೇಹಿತರು ಈ ವಿಷಯವನ್ನು ತೆಗೆದುಕೊಳ್ತಾ ಇದ್ದಾರೆ ನಾನು ಕೂಡ ಆಗ್ಬೇಕು ಅನ್ನೋ ಒತ್ತಡಕ್ಕೆ ಖಂಡಿತ ನಾವು ಆ ವಿಷಯವನ್ನು ತೆಗೆದುಕೊಳ್ಳಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಇದು ಆಗಿರೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಇದರಿಂದ ನಮಗೆ ಕೆಟ್ಟ ಒಂದು ಪರಿಣಾಮಗಳು ಬೀರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಅದನ್ನೇ ಕೇಂದ್ರವಾಗಿ ಇಟ್ಟುಕೊಂಡಾಗ ನಮಗೆ ಬೇರೆ ಆಪ್ಷನ್ಸ್ ಅನ್ನು ನಾವು ಮರೆತುಬಿಡ್ತೀವಿ. ಯಾವಾಗಲೂ ಕೂಡ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾಗ ನಾವು ಯೋಚನೆ ಮಾಡಬೇಕು, ಇದರಲ್ಲಿ ಬೇರೆ ಆಪ್ಷನ್ಸ್ ನಮಗೆ ಇರಬೇಕು, ಇದೇ ಒಂದೇ ನಮಗೆ ಮುಖ್ಯ ಅಲ್ಲ ಅಂತ ಅಂದ್ಕೊಂಡಿದ್ದಾಗ ನಮಗೆ ಏನಾಗುತ್ತೆ ಅಂದ್ರೆ ಬೇರೆಯ ಒಂದು ಅವಕಾಶಗಳು ಹೆಚ್ಚು ಬೆಳೀತಾ ಹೋಗ್ತವೆ. ಬೇರೆಯ ಒಂದು ಅವಕಾಶಗಳು ನಮಗೆ ಪ್ಲಾನ್ ಎ ಅಥವಾ ಪ್ಲಾನ್ ಬಿ ಅಂತ ನಾವೇನ್ ಕರಿತೀವಿ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ನಾವೇನ್ ಮಾಡಿರ್ತೀವಿ, ಅಂತ ಒಂದು
ಪ್ಲಾನ್ ಅನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಸಂದರ್ಭಗಳಲ್ಲೂ ನಮಗೆ ಸಕ್ಸಸ್ ಆಗುತ್ತೆ ಅಂತ ಕಾಂಪಿಟೇಷನ್ ಅಲ್ಲಿ ಪುನಃ ಪ್ರಯತ್ನ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತೆ ನಮ್ಮ ಫೈನಾನ್ಷಿಯಲ್ ರಿಸೋರ್ಸಸ್ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳು ಯಾವ ರೀತಿ ನಾವು ಅದನ್ನು ಬಿಲ್ಡಪ್ ಮಾಡಿದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಅದೇ ರೀತಿ ಹೈಯರ್ ಎಜುಕೇಶನ್ಸ್ ಅಲ್ಲೂ ಕೂಡ ಇವಾಗ ನಾವು ನೋಡಿದ್ರೆ ಇವತ್ತಿನ ದಿವಸ ನಮಗೆ ಇಗ್ನೋದ ಬಗ್ಗೆನೇ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಇವತ್ತು ಇಗ್ನೋ ತುಂಬಾ ಒಳ್ಳೆಯ ರೀತಿಯ ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನು ಕೊಡುತ್ತೆ ಹೈಯರ್ ಎಜುಕೇಶನ್ಸ್ ಅಲ್ಲಿ. ಕಾರಣಾಂತರದಿಂದ ನಮಗೆ ರೆಗ್ಯುಲರ್ ಎಜುಕೇಶನ್ಸ್ ನಮಗೆ ಮಾಡಕ್ಕೆ ಆಗದೇ ಇದ್ರೂ ಕೂಡ ಇವತ್ತು ಒಳ್ಳೆ ರೀತಿಯ ರೆಗ್ಯುಲರ್ ಎಜುಕೇಶನ್ ರೀತಿಯನ್ನು ನಮಗೆ ಬೇರೆ ಬೇರೆ ರೀತಿಯ ಕೋರ್ಸ್ಗಳಲ್ಲಿ ತರಬೇತಿಯನ್ನ ಓಪನ್ ಡಿಸ್ಟೆನ್ಸ್ ಮತ್ತು ಓಪನ್ ಎಜುಕೇಶನ್ ಕೊಡ್ತಾ ಇರೋದ್ರಿಂದ ಇವತ್ತು ಕಲಿಕೆಯ ಒಂದು ಅದರಲ್ಲೂ ಕೂಡ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಈ ಇಗ್ನೋ ಮೂಲಕ ಬರ್ತಿರೋದ್ರಿಂದ ನಮ್ಗೆ ಏನನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಇವತ್ತು ನಮಗೆ ಕಲಿಕೆಯ ಒಂದು ಅವಕಾಶ ವಿಸ್ತಾರವಾಗಿರ್ತಕ್ಕಂಥದ್ದು. ಓಪನ್ ಟು ನ್ಯೂ ಲರ್ನಿಂಗ್, ನಮಗೆ ಯಾವ ವಿಷಯಗಳನ್ನ ಕಲಿಬೇಕು, ಯಾವ ಹೊಸ ಹೊಸ ವಿಷಯಗಳು ಕೂಡ ನಮಗೆ ಇವತ್ತು ಕೋರ್ಸ್ಗಳು ಕೊಟ್ಟಿದ್ದಾರೆ. ಆ ವಿಷಯಗಳ ಬಗ್ಗೆ ಅರ್ಥ ಮಾಡಿಕೊಂಡು ನಾವು ಒಳ್ಳೆಯ ಒಂದು ಮಾರ್ಗದೆಡೆಗೆ ಹೋಗ್ಬೋದಾಗಿದೆ. ಸೊ ಹಾಗಾಗಿ ಈ ಎಜುಕೇಶನ್ ಅಂತಕ್ಕಂಥ ಒಂದು ಫೀಲ್ಡ್ ಆಗಿರ್ಬೋದು. ಮತ್ತೆ ಮೆಡಿಸಿನ್ಸ್ ಬಗ್ಗೆ ಬಂದಾಗ ನಾನು ಬಹಳ ಇಂಪಾರ್ಟೆಂಟ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮನೋವಿಜ್ಞಾನಿಗಳ ಸಲಹೆಗಳಿಲ್ಲದೆ ಯಾವುದೇ ರೀತಿಯ ವೈದ್ಯಕೀಯ ಕ್ಷೇತ್ರಗಳನ್ನು ನಾವು ಯಾವುದೇ ಒಂದು ವೈದ್ಯಕೀಯ ಸವಾಲುಗಳನ್ನು ಎದುರಿಸಕ್ಕೆ ಸಾಧ್ಯವಿರದಂತ ಸ್ಥಿತಿ ಬಂದಿದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮಗೆ ಸೈಕೋ ಆಂಕಾಲಜಿ ಅಂತಕ್ಕಂಥ ಕ್ಷೇತ್ರ ಆಗಿರ್ಬೋದು, ಮತ್ತೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಈಗ ಡಯಾಬಿಟಿಸ್ ಆಗಿರ್ಬೋದು, ಮತ್ತೆ ಅದಾದ ನಂತರ ಒಂದು ಸ್ಥೂಲಕಾಯ ಅಂತ ಏನು ಕರಿತೀವಿ ನಾವು, ಒಂದು ಒಬೆಸಿಟಿ ಅಂತಕ್ಕಂಥದ್ದು ಬೆಳವಣಿಗೆ ಆಗಿರ್ಬೋದು. ಇಂಥ ಮತ್ತೆ ಈಗ ನಮಗೆ ಡಯಟ್ ಅಂಡ್ ನ್ಯೂಟ್ರಿಷನ್ಸ್ ಅಲ್ಲಿ ಯಾವ ರೀತಿ ರೈಟ್ ವೇಯಲ್ಲಿ ನಮಗೆ ಡಯಟ್ ಮಾಡ್ತಕ್ಕಂಥದ್ದು ಇರ್ಬೋದು. ಈ ರೀತಿಯ ಸಲಹೆಗಳು, ಅದರಲ್ಲೂ ಕೂಡ ನಮಗೆ ಹೆಚ್ಚು ಜನ ಇವತ್ತು ಆಸ್ಪತ್ರೆಗೆ ಯಾಕೆ ಹೋಗ್ತಾರೆ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರೋದು. ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನಾವು ಸರಿಪಡಿಸ್ಕೊಳ್ಬೇಕಪ್ಪ ಅಂದ್ರೆ ಕೇವಲ ನಾವು ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ತೆಗೆದುಕೊಳ್ಳೋದಾಗ್ಲಿ ಅಥವಾ ಮೆಡಿಸಿನ್ಸ್ ತಗೊಳ್ಳೋದಾಗ್ಲಿ ಆಗೋದಿಲ್ಲ. ನಾವು ಯಾವತ್ತೂ ಕೂಡ ನಮ್ಮ ಜೀವನ ಶೈಲಿಯನ್ನ ಸರಿಯಾದ ರೀತಿಯಲ್ಲಿ ರೂಢಿಸ್ಕೊಳ್ಬೇಕು. ದಿನನಿತ್ಯ ವಾಕ್ ಮಾಡ್ತಕ್ಕಂಥದ್ದಾಗಿರ್ಲಿ, ಓವರ್ ಆಲ್ ನಮ್ಮ ಜೀವನ ಶೈಲಿ ನಾವು ಎಷ್ಟು ಫಿಸಿಕಲ್ ಆಕ್ಟಿವಿಟಿ ತೆಗೆದುಕೊಂಡಿದೀವಿ, ಎಷ್ಟರ ಮಟ್ಟಿಗೆ ನಮಗೆ ಒಂದು ನಾವು ರೆಗ್ಯುಲೇಷನ್ಸ್ ಮಾಡ್ತಾ ಇದೀವಿ ಅಂತ. ಇಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಡೆಫಿನೆಟ್ಲಿ ನಾವು ಹೆಚ್ಚು ಸವಾಲುಗಳನ್ನು ನಾವು ಎದುರಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ನಮಗೆ ಈ ಮೆಡಿಸಿನ್ ಕ್ಷೇತ್ರದಲ್ಲಿ ವೈದ್ಯರು ಇವತ್ತು ನೋಡಿ, ಅದಕ್ಕೆ ಎಲ್ಲಾ ಆಸ್ಪತ್ರೆಗಳಲ್ಲೂ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತೆ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಾವು ಹೈಯರ್ ಮಾಡ್ಕೊಂತ ಇದೀವಿ. ಕಾರಣ ಇಷ್ಟೇ, ಯಾಕೆಂದ್ರೆ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಒಂದು ಮೆಡಿಕಲ್ ಮೋಸ್ಟ್ ಆಫ್ ದ ಮೆಡಿಕಲ್ ಕೇಸಸ್ ಏನ್ ಬರುತ್ತೆ, ಪೇಷಂಟ್ಸ್ಗಳು ಒಂದಲ್ಲ ಒಂದು ರೀತಿ ಸೈಕಾಲಜಿಯ ಒಂದು ಸಲಹೆಗೆ ಅರ್ಹರಾಗಿರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಈ ಫಿಸಿಕಲ್ ಪ್ರಾಬ್ಲಮ್ಸ್ ಅನ್ನ ಸಿಂಪ್ಟಮ್ಸ್ ಅನ್ನ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಡಾಕ್ಟರ್ಗೆ ಅಥವಾ ವೈದ್ಯರಿಗೆ ಅಷ್ಟೊಂದು ಸಮಯ ಇರೋದಿಲ್ಲ, ಅಥವಾ ಅವ್ರಿಗೆ ಅಷ್ಟು ಕ್ವಾಲಿಫೈಡ್ ಆಗಿರೋದಿಲ್ಲ ಆ ರೀತಿ ಸೈಕಾಲಜಿಕಲ್ ಅಡ್ವೈಸ್ ಕೊಡ್ತಕ್ಕಂಥ ವಿಚಾರಗಳಲ್ಲಿ. ಸೊ ಹಾಗಾಗಿ ಡಾಕ್ಟರ್ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಸಲಹೆಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಅದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದಾದ ನಂತರ ನಮಗೆ ಬಿಸ್ನೆಸ್ ಅಂಡ್ ಇಂಡಸ್ಟ್ರಿ ಅಂತ ಒಂದು ಕ್ಷೇತ್ರ ಇದೆ, ಅದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ಮಾತಾಡೋಣ. ಈ ಬಿಸ್ನೆಸ್ ಅಂಡ್ ಇಂಡಸ್ಟ್ರಿ ಅಂತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಆರ್ಗನೈಸೇಷನಲ್ ಸೈಕಾಲಜಿ ಅಥವಾ ಇಂಡಸ್ಟ್ರಿಯಲ್ ಸೈಕಾಲಜಿ ಅಂತ ಕರಿತೀವಿ. ಸಾಂಸ್ಥಿಕ ಮನೋವಿಜ್ಞಾನ ಅಥವಾ ಒಂದು ಕೈಗಾರಿಕಾ ಮನೋವಿಜ್ಞಾನ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 1688 ಆಸ್ಪಾಸಲ್ಲಿ ನಮಗೆ ಏನು ಕೈಗಾರಿಕಾ ಕ್ರಾಂತಿ ಆಯಿತು, ಇಂಗ್ಲೆಂಡ್ ಅಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು. ನಂತರ ನಾವು ಬೇರೆ ಬೇರೆ ರೀತಿಯ ಒಂದು ಕೈಗಾರಿಕಾ ಬೆಳವಣಿಗೆ, ಪ್ರಪಂಚದಾದ್ಯಂತ ಹಲವಾರು ಕೈಗಾರಿಕೆಗಳು ಬೇರೆ ಬೇರೆ ಸಂಸ್ಥೆಗಳು ಬೆಳೆದು ಇತ್ತೀಚೆಗೆ ಜಾಗತೀಕರಣ ಆದ ನಂತರವೂ ಕೂಡ ಬೇರೆ ಬೇರೆ ರೀತಿಯ ಒಂದು ಕಾಂಪಿಟೇಷನ್ಸ್, ಸ್ಪರ್ಧಾತ್ಮಕತೆ ಬೆಳೀತು. ಮತ್ತೆ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಸ್ ಮತ್ತೆ ಎಂಪ್ಲಾಯ್ಮೆಂಟ್, ರಿಕ್ರೂಟ್ಮೆಂಟ್, ಅವ್ರನ್ನ ಹೇಗೆ ಭರ್ತಿ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಹೇಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಉದ್ಯೋಗಿಗಳ ತರಬೇತಿಯನ್ನು, ಇದೆಲ್ಲ ನಮಗೆ ಬಹಳ ಮುಖ್ಯವಾಗಿ ಗಣನೆಗೆ ಬರಬೇಕಾಯ್ತು. ಸೊ ಇಂಥ ಕ್ಷೇತ್ರದಲ್ಲಿ ಯಾವ ರೀತಿ ಎಂಪ್ಲಾಯ್ಸ್ ಅನ್ನು ತಗೋಬೇಕು, ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಸ್ಕ್ರೀನಿಂಗ್ ಅಂತ ಏನ್ ಕರಿತೀವಿ, ಸ್ಕ್ರೀನಿಂಗ್ ಅನ್ನ ಯಾವ ರೀತಿ ತೆಗೆದುಕೊಳ್ತಕ್ಕಂಥದ್ದು, ಮತ್ತು ಯಾವ ರೀತಿ
ನಮಗೆ ಅದು ಸರಿಯಾದ ರೀತಿಯ ನಾವು ರಿಸೋರ್ಸಸ್ ಅನ್ನ ತೆಗೆದುಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಆ ಒಂದು ಕ್ಷೇತ್ರದಲ್ಲಿ ಸೈಕಾಲಜಿಸ್ಟು ಬಹಳ ಒಳ್ಳೆಯ ಕಾಂಟ್ರಿಬ್ಯೂಷನ್ಸ್ ಅನ್ನ ಸಂಸ್ಥೆಗೆ ಕೊಡ್ತಾರೆ. ಯಾಕೆಂದ್ರೆ ಅವರು ಪ್ರಾಪರ್ ಆಗಿ ಯಾವುದೇ ಒಬ್ಬ ವ್ಯಕ್ತಿಯ ಆಟಿಟ್ಯೂಡ್ ಆಗಿರಲಿ ಅಥವಾ ಇಂಟ್ರೆಸ್ಟ್ ಆಗಿರಲಿ ಅಥವಾ ಒಂದು ನಮಗೆ ಅವರ ಒಂದು ಪರ್ಸನಾಲಿಟಿ ಅಸೆಸ್ಮೆಂಟ್ ಆಗಿರಲಿ, ಆ ಒಂದು ಇದನ್ನ ಇನಿಷಿಯಲ್ ಸ್ಟೇಜ್ ಅಲ್ಲೇ ನಮಗೆ ಆ ಕಂಪನಿ ಅವರು ಕೊಡ್ತಾರೆ. ಕೇವಲ ರಿಸ್ಯೂಮ್ಸ್ ಮೂಲಕನೇ ನಾವು ಅಳಿಯಕ್ಕೆ ಹೋದ್ರೆ ನಮ್ಮಲ್ಲಿ ನಮ್ಮ ರಿಕ್ರೂಟ್ಮೆಂಟ್ ಅಲ್ಲಿ ತುಂಬಾ ಲೋಪದೋಷಗಳು ಕಂಡುಬರೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಗಿರ್ಬೋದು, ಮತ್ತೆ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಆಗಿರ್ಬೋದು, ಮತ್ತೆ ಅದೇ ರೀತಿ ಕಮ್ಯುನಿಕೇಶನ್ಸ್ ಇಶ್ಯೂಸ್ ಏನಾದರೂ ಬಂದ್ರೆ ಯಾವ ರೀತಿ ಈಗ ಸಾಕಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಈಗ ಒಂದು ಕಂಪನಿ ಎ ಅಂತ ತಗೊಳ್ಳೋಣ, ಕಂಪನಿ ಬಿ ಅಂತ ತೆಗೆದುಕೊಳ್ಳೋಣ. ಅವೆರಡೂ ಕೂಡ ಒಂದು ಒಳ್ಳೆ ರೀತಿಯ ವಾತಾವರಣದಲ್ಲಿ ಒಳ್ಳೆ ರೀತಿಯ ಒಂದು ಸಿಮಿಲಿಯರ್ ಎನ್ವೈರನ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತವೆ. ಆದ್ರೆ ಕಂಪನಿ ಎಗೆ ಹೆಚ್ಚು ಲಾಭದಾಯಕವಾಗಿರುತ್ತೆ, ಮತ್ತೆ ಕಂಪನಿ ಬಿಗೆ ಲಾಸ್ ಆಗಿರ್ತಕ್ಕಂಥ ಒಂದು ಸಂದರ್ಭವನ್ನು ನೋಡ್ತೀವಿ. ಎರಡೂ ಕಂಪನಿಗಳಲ್ಲಿ ಉದ್ಯೋಗಿಗಳು ಸೇಮ್ ಲೆವೆಲ್ ಆಫ್ ಟ್ರೈನಿಂಗ್ ಇದ್ರೂ ಕೂಡ, ಸೇಮ್ ಲೆವೆಲ್ ಅವರಿಗೆ ಸ್ಟ್ರೆಂತ್ ಕೂಡ ಸೇಮ್ ಇದ್ರೂ ಕೂಡ ಯಾಕೆ ಕಂಪನಿ ಎಗೆ ಹೆಚ್ಚು ಲಾಭ ಬಂದಿದೆ, ಬಿಗೆ ಹೆಚ್ಚು ಕಡಿಮೆ ಲಾಭ ಬಂದಿದೆ ಅಂತಕ್ಕಂಥದ್ದು ಅಂದ್ರೆ ಅಲ್ಲಿ ಯಾವ ಸಾಧ್ಯತೆಗಳು ಇರುತ್ತೆ. ಒಂದು ವೇಳೆ ಅಲ್ಲಿ ಕಮ್ಯುನಿಕೇಶನ್ಸ್ ಪ್ರಾಬ್ಲಮ್ ಆಗಿರೋ ಸಾಧ್ಯತೆ ಇರುತ್ತೆ. ಈಗ ಮ್ಯಾನೇಜರ್ ಲೆವೆಲ್ ಅಲ್ಲೂ ಕೂಡ ಹೆಚ್ಚು ಮ್ಯಾನೇಜರಿಯಲ್ ಲೆವೆಲ್ ಇಂದ ಕೆಳ ಹಂತದ ನೌಕರರಿಗೆ ಸರಿಯಾದ ರೀತಿಯಿಂದ ಮ್ಯಾನೇಜ್ಮೆಂಟ್ ಆಗಿದೆ ಇರ್ತಕ್ಕಂಥದ್ದು ಅಥವಾ ಲೂಪ್ ಹೋಲ್ಸ್ ಆಗಿರ್ತಕ್ಕಂಥದ್ದು ಸಾಧ್ಯತೆಗಳು ಇರುತ್ತೆ. ಅದನ್ನ ವ್ಯವಸ್ಥಿತವಾಗಿ ಒಂದು ಕೇಸ್ ಸ್ಟಡಿ ಮಾಡುವುದರ ಮೂಲಕ ಬೇರೆ ಬೇರೆ ರೀತಿಯ ಒಂದು ಕನ್ಸಲ್ಟೆಂಟ್ ಸರ್ವಿಸಸ್ ಅಂತ ಏನ್ ಕರಿತೀವಿ, ಆ ಕನ್ಸಲ್ಟೆಂಟ್ ಸರ್ವಿಸ್ ಅನ್ನ ಸೈಕಾಲಜಿಸ್ಟು ಸ್ಟಡಿ ಮಾಡಿ ವಿಶೇಷವಾಗಿ ಯಾವೆಲ್ಲ ಸಾಧ್ಯತೆಗಳಿದೆ, ಯಾವೆಲ್ಲ ಲೂಪ್ ಹೋಲ್ಸ್ ಇದೆ ಅಂತಕ್ಕಂಥದ್ದನ್ನ ಸ್ಟಡಿ ಮಾಡಿ ಅವರು ಒಂದು ವರದಿಯನ್ನ ಒಂದು ನಮ್ಮ ಅಂದ್ರೆ ಯಾವ ಡಿಮಾಂಡ್ ಇರ್ತಕ್ಕಂಥ ಒಂದು ಏನು ಕನ್ಸಲ್ಟ್ ತೆಗೆದುಕೊಳ್ತಾ ಇರ್ತಾರೆ ಆ ಕಂಪನಿಗೆ ಅವರು ವಿಷಯವನ್ನ ಒಂದು ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ಸೊಲ್ಯೂಷನ್ಸ್ ಅನ್ನು ಅಥವಾ ಸೈಕಾಲಜಿಕಲ್ ಇಂಟರ್ವೆನ್ಷನ್ಸ್ ಅವರು ಮಾಹಿತಿಯನ್ನು ನಿಮಗೆ ಕೊಡ್ತಾರೆ. ಅದೇ ರೀತಿ ನಮಗೆ ಇಲ್ಲಿ ಕೇಸ್ ಸ್ಟಡಿಯನ್ನು ಸ್ಟಡಿ ಮಾಡುವಾಗ ಆಸ್ ಎ ಸೈಕಾಲಜಿಸ್ಟ್, ಆಸ್ ಎ ಆರ್ಗನೈಸೇಷನಲ್ ಸೈಕಾಲಜಿಸ್ಟ್ ಅವರು ಹೊರಗಿನಾಗಿ ಕೂಡ ಆಸ್ ಎ ಔಟ್ಸೈಡ್ ಕನ್ಸಲ್ಟೆನ್ಸಿ ಆಗಿ ಕೂಡ ಹೋಗ್ಬೋದು, ಅಥವಾ ಈ ಕ್ಯಾನ್ ಬಿ ಆಲ್ಸೋ ಪಾರ್ಟ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಅವರು ಒಂದು ಸಾಂಸ್ಥಿಕ ಭಾಗವಾಗಿಯೂ ಕೂಡ ಕೆಲಸ ಮಾಡಬಹುದು, ಮತ್ತೆ ಹೊರ ಸಾಂಸ್ಥಿಕವಾಗಿ ಸಂಸ್ಥೆಯ ಹೊರ ಭಾಗವಾಗಿಯೂ ಕೂಡ ಅವರು ಕೆಲಸ ಮಾಡಬಹುದು. ಸೊ ಹಂಗಾಗಿ ಎರಡನ್ನೂ ಕೂಡ ನಮಗೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ಈ ರೀತಿಯ ಎರಡೂ ಕ್ಷೇತ್ರಗಳಲ್ಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅಂತೇಳಿ ಇವತ್ತು ಸಾಕಷ್ಟು ಸಲಹೆಗಳನ್ನ MBA ಮಾಡಿರ್ತಕ್ಕಂಥ MBA ಇನ್ ಹ್ಯೂಮನ್ ರಿಸೋರ್ಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಮಾರ್ಕೆಟಿಂಗ್ ಕ್ಷೇತ್ರದಲ್ಲೂ ಕೂಡ ಈ ಸೈಕಾಲಜಿಸ್ಟ್ ಸಲಹೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಬಹಳ ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನ ಅವರು ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ. ಓಕೆ, ಸೊ ನಾವೀಗ ಮುಂದೆ ಹೋಗೋಣ ಕ್ರಿಮಿನಾಲಜಿ ಅಂತೇಳಿ. ಸೊ ಈಗ ನೋಡಿ, ನಮಗೆ ಗೊತ್ತಿರ್ಬೋದು ಆಧುನಿಕ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ಸಮೂಹ ಮಾಧ್ಯಮಗಳು ಮೀಡಿಯಾ ಹೆಚ್ಚಾದ ನಂತರ ನಮಗೆ ಹೆಚ್ಚು ಒಂದು ನಾವೇನಂತ ಕರಿತೀವಿ ಅತಿ ಹೆಚ್ಚು ನಮಗೆ ಅಪರಾಧ ಕ್ಷೇತ್ರಗಳಲ್ಲಿ ಸೈಕಾಲಜಿಸ್ಟ್ ಅವರ ಒಂದು ವಿಷಯವನ್ನ ತುಂಬಾ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಅಪರಾಧದಲ್ಲಿ ನಮಗೆ ಅತಿ ಮುಖ್ಯವಾಗಿ ಪೊಲೀಸ್ ಮತ್ತು ಲಾಯರ್, ಈ ಎರಡೂ ಕಾನೂನು ತಜ್ಞರು ಮತ್ತೆ ಪೊಲೀಸ್ ಅವರು ಎರಡೂ ಕೂಡ ಸೇರಿ ಕೆಲಸ ಮಾಡಬೇಕಾಗುತ್ತೆ. ಅದರಲ್ಲಿ ಸೈಕಾಲಜಿಕಲ್ ಆಸ್ಪೆಕ್ಟ್ ಬಹಳ ಮುಖ್ಯವಾಗಿದೆ. ಈ ಸೈಕಾಲಜಿಕಲ್ ಆಸ್ಪೆಕ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲೂ ಕೂಡ ಸೈಕಿ ಆಫ್ ಕ್ರಿಮಿನಲ್ ಬಿಹೇವಿಯರ್, ಇಲ್ಲಿ ಕ್ರಿಮಿನಲ್ ಬಿಹೇವಿಯರ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಅದರಲ್ಲೂ ಕೂಡ ಅಡ್ಜಾಯ್ನಿಂಗ್ ಏರಿಯಾ ಅಂತಂದ್ರೆ ನಮಗೆ ಈ ಫೋರೆನ್ಸಿಕ್ ಸೈನ್ಸ್ ಅಂತ ಏನ್ ಕರಿತೀವಿ, ಫೋರೆನ್ಸಿಕ್ ಸೈನ್ಸ್ ಮತ್ತು ಲಾ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಅವು ಎರಡೂ ಕೂಡ ಜೊತೆಗೆ ಹೋಗ್ತಕ್ಕಂಥದ್ದು. ಈ ಕ್ರಿಮಿನಲ್ ಸೈಕಾಲಜಿ ಬಗ್ಗೆ, ಅಪರಾಧ ಶಾಸ್ತ್ರದ ಬಗ್ಗೆ ನಾವು ಬೇರೆ ಬೇರೆ ಸ್ಥಿತಿಗತಿಗಳನ್ನ ಮತ್ತೆ ಅಪರಾಧ ಮಾಡ್ತಕ್ಕಂಥ ಒಂದು ವ್ಯಕ್ತಿಗಳ ಮನೋಸ್ಥಿತಿಯನ್ನ, ಅವರ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳೋದು, ಮುಂದೆ ಅವರು ಯಾವ ರೀತಿ ಅಪರಾಧಗಳನ್ನ ಮಾಡಬಹುದು, ಮತ್ತೆ ಈಗ ಅವರು ಈ ರೀತಿ ಅಪರಾಧವನ್ನ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು,
ಅದಕ್ಕೆ ಸಾಕಷ್ಟು ಫ್ಯಾಕ್ಟರ್ಸ್ಗಳು ಹೇಗೆ ಬೆಳೆದು ಬಂದು ಆ ವ್ಯಕ್ತಿಯ ಒಂದು ಕಾರಣಕ್ಕೆ. ಮತ್ತೆ ಒಂದು ಕರೆಕ್ಷನ್ ಸೆಲ್ಸ್ ಅಂತ ನಾವೇ ಏನು ವಿಸಿಟ್ ಮಾಡ್ತೀವಿ, ಈಗ ಜೈಲ್ಸ್ಗಳು, ದೊಡ್ಡ ದೊಡ್ಡ ಜೈಲಲ್ಲಿ ಕೂಡ ಅವರು ಕರೆಕ್ಷನ್ ಸೆಲ್ಸ್ಗಳನ್ನು ನಾವು ಕಾಣ್ತೀವಿ. ಆ ರೀತಿಯ ಕರೆಕ್ಷನ್ ಸೆಲ್ಸ್ಗಳನ್ನು ನಾವು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಕೂಡ ನಾವು ಕೊಡ್ತೀವಿ. ಕೈದಿಗಳಿಗೆ ನಾವು ಹೋಗಿ ಕೌನ್ಸಿಲಿಂಗ್ ಕೊಡ್ತಕ್ಕಂಥದ್ದು ಕೂಡ ಒಂದು ಅಪರಾಧದ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಕಾಂಪೊನೆಂಟ್ ಅಂತ ಹೇಳ್ಬೋದಾಗಿದೆ. ಸೊ ಇದು ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯ ಕ್ರಿಮಿನಾಲಜಿ ಅಥವಾ ಅಪರಾಧ ಶಾಸ್ತ್ರ ಫೋರೆನ್ಸಿಕ್ ಸೈನ್ಸ್ ಜೊತೆಗೂಡಿ ಸಾಕಷ್ಟು ತನಿಖೆಗಳನ್ನ ಮಾಡಿರುವುದಲ್ಲದೆ ಸಾಕಷ್ಟು ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಪೊಲೀಸ್ ಇಲಾಖೆಗೆ ಮತ್ತು ತರಬೇತಿಗೆ, ಕೆಲವು ಪೊಲೀಸ್ ಆಫೀಸರ್ಸ್ಗೆ ಸರಿಯಾದ ರೀತಿಯ ತರಬೇತಿಯನ್ನು ಕೊಡಬೇಕಾಗುತ್ತೆ. ಯಾಕೆಂದ್ರೆ ಕ್ರಿಮಿನಲ್ ಮೈಂಡ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಯಾವ ರೀತಿ ನಮಗೆ ಟ್ಯಾಕ್ಟಿಕ್ಸ್ ಅನ್ನ ಕೊಡ್ತಾರೆ ಅಂತ. ಉದಾಹರಣೆಗೆ ನಮ್ಮ ಭಾರತೀಯ ಒಂದು ಪೊಲೀಸ್ ಸೇವೆಗಳಲ್ಲಿ IPS ಮತ್ತೆ ದೊಡ್ಡ ಜವಾಬ್ದಾರಿ ಹುದ್ದೆಗಳಲ್ಲಿ ಮತ್ತು ನ್ಯಾಯಾಧೀಶರಿಗೂ ಕೂಡ ಲಾ ಕ್ಷೇತ್ರದಲ್ಲಿ, ಒಂದು ಕಾನೂನು ಕ್ಷೇತ್ರದಲ್ಲಿ ಯಾವ ರೀತಿ ಮನೋವಿಜ್ಞಾನದ ಈ ಅಪರಾಧ ಮನೋವಿಜ್ಞಾನ, ಅದರಲ್ಲೂ ಕೂಡ ಅಪರಾಧ ಮನೋವಿಜ್ಞಾನದ ವಿಷಯಗಳನ್ನು ನಾವು ಅರ್ಥೈಸಿಕೊಳ್ಬೇಕಾಗುತ್ತೆ. ಅವರಿಗೆ ಕೆಲವೊಂದು ವಿಷಯಗಳ ಪ್ರಾಥಮಿಕ ಒಂದು ತರಬೇತಿಯನ್ನು ನಾವು ಮನೋವಿಜ್ಞಾನಿಗಳು ಮತ್ತೆ ಸೈಕಿಯಾಟ್ರಿಸ್ಟ್ ಆಗಿರ್ಬೋದು ಈ ಕ್ಷೇತ್ರದಲ್ಲಿ ಹೆಚ್ಚು ಅವರಿಗೆ ವಿಷಯವನ್ನು ನಾವು ಕೊಡ್ತೀವಿ. ಅದೇ ರೀತಿ ಪಾಲಿಟಿಕ್ಸ್ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರಬೇಕು. ರಾಜಕೀಯ ಮೊದಲೇ ನಾವು 11ನೇ ತರಗತಿ ಅಥವಾ 12ನೇ ತರಗತಿಯಲ್ಲಿ ನೀವು ಕಲ್ತಿರ್ಬೋದು. ಆ ಒಂದು ವಿಷಯಗಳ ಅಂದ್ರೆ ನಮಗೆ ಅದರಲ್ಲೂ ಮುಖ್ಯವಾಗಿ ಪಾಲಿಟಿಕ್ಸ್, ರಾಜಕೀಯ ಕ್ಷೇತ್ರ ಅಂತಕ್ಕಂಥದ್ದು ಏನು ನಮಗೆ ಮನೋವಿಜ್ಞಾನಕ್ಕೆ ಹೊಸದಲ್ಲ. ಯಾಕೆಂದ್ರೆ ಅರಿಸ್ಟಾಟಲ್ ಹೇಳಿರುವಂತೆ ಮಾನವ ಸಂಘಜೀವಿ, ಮಾನವ ಮ್ಯಾನ್. ಈಗ ನಮಗೆ ಜೀನ್ ಜಾಕ್ ರೂಸೋ ಅಂತಕ್ಕಂಥ ಫ್ರೆಂಚ್ನ ಒಬ್ಬ ಫಿಲಾಸಫರ್ ಏನ್ ಹೇಳ್ತಾನೆ ಅಂದ್ರೆ, ಮ್ಯಾನ್ ಬಾರ್ನ್ ಆಸ್ ಎ ಫ್ರೀ ಪರ್ಸನ್ ಬಟ್ ಈ ಈಸ್ ಎವೆರಿವೇರ್ ಇನ್ ಚೈನ್. ಮ್ಯಾನ್ ಬಾರ್ನ್ ಈಸ್ ಫ್ರೀ ಬಟ್ ಈ ಈಸ್ ಎವೆರಿವೇರ್ ಇನ್ ಚೈನ್ ಅಂತ. ಅಂದ್ರೆ ರಾಜಕೀಯ ಒಬ್ಬ ಹುಟ್ಟುತ್ತಲೇ ಮನುಷ್ಯ ರಾಜಕೀಯ ಜೀವಿಯಾಗಿ ಬೆಳಿಬೇಕಾಗತ್ತೆ. ಯಾಕೆಂದ್ರೆ ರಾಜಕೀಯ ಅಂತಕ್ಕಂಥದ್ದು ಒಂದು ಫ್ಯಾಕ್ಟ್ ಆಗಿ ಇರ್ತಕ್ಕಂಥ ಒಂದು ವಿಷಯ. ಸೊ ರಾಜಕೀಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಪಾಲಿಟಿಕ್ಸ್ ಕೇವಲ ದೊಡ್ಡ ಮಟ್ಟದಲ್ಲೇ ಇರೋದಿಲ್ಲ, ಅಲ್ಲಿ ಅದು ನಮ್ಮ ಸಾಂಸ್ಥಿಕ ಒಂದು ಕಮ್ಯುನಿಟಿ ಲೆವೆಲ್ ಅಲ್ಲೂ ಕೂಡ ಈ ಪಾಲಿಟಿಕ್ಸ್ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಈ ಪಾಲಿಟಿಕ್ಸ್ ಅನ್ನ ನಾವು ಸಾಂಸ್ಥಿಕವಾಗಿ ನೋಡ್ತಕ್ಕಂಥದ್ದು, ಅದರಲ್ಲಿ ಏನೆಲ್ಲ ಹಿನ್ನೆಲೆ ಮುನ್ನೆಲೆಗಳು ನಮಗೆ ಬಹಳ ಮುಖ್ಯವಾಗಿರುತ್ತೆ ಅಂತಕ್ಕಂಥದ್ದನ್ನ ಬಹಳ ಕೂಲಂಕುಷವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಾಕಷ್ಟು ರಾಜಕಾರಣಿಗಳು ನಮಗೆ ಇವಾಗ ನೀವು ಕೆಲವೊಂದು ಯಶಸ್ವಿ ರಾಜಕಾರಣಿಗಳು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪರಿಣತರು, ಡಿಪ್ಲೊಮ್ಯಾಟ್ಸ್ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಫ್ರಮ್ ಇಂಟರ್ನ್ಯಾಷನಲ್ ಲೆವೆಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಪ್ಲೊಮ್ಯಾಟ್ಸ್ ಆಗಿರ್ಬೋದು ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ರಿಲೇಷನ್ಸ್, ಹ್ಯೂಮನ್ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಕೊಳ್ಳುವಲ್ಲಿ ಈ ಸೈಕಾಲಜಿಕಲ್ ಅಡ್ವೈಸ್ ಇನ್ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ಒಂದೊಂದು ಸಲಹೆಗಳು ಕೂಡ ಬಹಳ ಮುಖ್ಯವಾದಂತ ಒಂದು ಇಂಪ್ಲಿಕೇಶನ್ಸ್ ಇರುತ್ತೆ. ಅವ್ರಿಗೆ ಯಾವ ರೀತಿ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾಧ್ಯಮಗಳಿಗೆ ಯಾವ ವಿಷಯವನ್ನ ನಾವು ಮುಟ್ಟಿಸ್ಬೇಕು, ಯಾವ ವಿಷಯವನ್ನ ಮುಟ್ಟಿಸಿದ್ರೆ ಅವರಿಗೆ ಸರಿಯಾದ ರೀತಿಯಂತ ವಿಷಯಗಳು ಹೋಗ್ತಕ್ಕಂಥದ್ದು, ಯಾವ ರೀತಿ ನಮ್ಮ ನಾವು ಅಥವಾ ಒಂದು ರಾಜಕೀಯದಲ್ಲಿ ಸೋತಾಗ, ಗೆದ್ದಾಗ, ಮತ್ತೆ ಒಂದು ಪಬ್ಲಿಕ್ ಲೈಫ್ ಅಲ್ಲಿ ಇರುವಾಗ ಯಾವ ರೀತಿ ನಮ್ಮ ವರ್ತನೆಗಳಿರ್ಬೇಕು ಅಂತಕ್ಕಂಥದ್ದನ್ನ ನಾವು ಬಹಳ ಕೂಲಂಕುಷವಾಗಿ ಈ ಕನ್ಸಲ್ಟೆನ್ಸಿಯಲ್ಲಿ ಅಥವಾ ಸೈಕಾಲಜಿಕಲ್ ಅಡ್ವೈಸ್ ಅಲ್ಲಿ ಕೊಡಲಾಗುತ್ತೆ. ಹಾಗಾಗಿ ಯಶಸ್ವಿ ರಾಜಕಾರಣಿಗಳು ಸಾಮಾನ್ಯವಾಗಿ ಮನೋವಿಜ್ಞಾನಿಗಳ ಸಲಹೆಗಳನ್ನು ಪಡೀಬೇಕು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂತಾನೆ ಹೇಳ್ಬೋದು. ಭಾರತದಲ್ಲಿ ಕೆಲವು ರಾಜಕಾರಣಿಗಳು ಕೂಡ ಮನೋವಿಜ್ಞಾನದ ಸಲಹೆಗಳನ್ನ ತೆಗೆದುಕೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಕೆಲವರು ಇನ್ನೂ ಆ ಕ್ಷೇತ್ರ ಬೆಳೀತಾ ಇದೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್, ಆಲ್ರೆಡಿ ನಾನು ಎಜುಕೇಶನ್ ಫೀಲ್ಡ್ ಅಲ್ಲಿ ತುಂಬಾ ಹೆಚ್ಚು ವಿಷಯಗಳನ್ನು ಹೇಳಿದ್ದೀನಿ. ಆದ್ರೂ ಕೂಡ ಫಸ್ಟ್ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಗೈಡೆನ್ಸ್ ಅಂದ್ರೆ ಏನು ಅಂತ. ಈಗ ಗೈಡೆನ್ಸ್ ಅಂತಕ್ಕಂಥ ಇದು ಕೇವಲ ಯಾರೋ ನಿಮಗೆ ಹೊರಗಿನ ನಿಮ್ಮ ಮೆಂಟರ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ಅಥವಾ ಯಾರೋ ನಿಮಗೆ ವಿಷಯ ತಿಳಿದುಕೊಂಡಿರ್ತಕ್ಕಂಥ ಕೆಲವು ವಿಚಾರ ವ್ಯಕ್ತಿಗಳು ನಿಮಗೆ ಒಂದು ಗೈಡ್ ಮಾಡ್ಬೋದು. ಆ ತರ ಗೈಡ್ ಅನ್ನ ನಾವು
ಗೈಡೆನ್ಸ್ ಅಂತ ಇಲ್ಲಿ ಕರೆಯೋದಿಲ್ಲ. ಇಲ್ಲಿ ನಮ್ಮ ಕಂಟೆಕ್ಸ್ಟ್ ಅಲ್ಲಿ ಸೈಕಾಲಜಿಕಲ್ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಬಹಳ ಮುಖ್ಯವಾಗುತ್ತೆ. ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ನಮಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಗೈಡೆನ್ಸ್ ಕೊಡ್ತಕ್ಕಂಥವನು ಸೈಕಾಲಜಿಕಲ್ ಕ್ವಾಲಿಫಿಕೇಶನ್ಸ್ ಅವ್ರಿಗೆ ಇರಬೇಕಾಗುತ್ತೆ. ಸೊ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೈಕಾಲಜಿಕಲ್ ಆಸ್ಪೆಕ್ಟ್ ಅನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದನ್ನ ತಿಳ್ಕೊಂಡಾಗ ಮಾತ್ರ ಈ ವಿಷಯದ ಬಗ್ಗೆ ನಾವು ಹೆಚ್ಚು ಮಾತಾಡ್ಬೋದಾಗಿದೆ, ಮತ್ತೆ ಈ ವಿಷಯದ ಬಗ್ಗೆ ನಾವು ಹೆಚ್ಚು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಸೊ ಹೇಗೆ ಯಾವುದೇ ವ್ಯಕ್ತಿ ನಿಮಗೆ ಗೈಡೆನ್ಸ್ ಕೊಡುವಾಗ ಅರ್ಥ ಮಾಡ್ಕೊಳ್ಬೇಕು ಅವರು ಸೈಕಾಲಜಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದಾರಾ ಇಲ್ಲೋ ಅಂತೇಳಿ. ಅದರ ಹೊರತಾಗಿ ನಿಮ್ಗೆ ಬೇರೆ ಬೇರೆ ರೀತಿಯ ಗೈಡೆನ್ಸ್ ಕೊಡ್ತಾರೆ. ಆದ್ರೆ ಆ ಎಲ್ಲಾ ಗೈಡೆನ್ಸ್ ಕೂಡ ಆ ಮಾರ್ಗದರ್ಶನ ನಿಮಗೆ ಸೈಕಾಲಜಿಕಲ್ ಆಸ್ಪೆಕ್ಟ್ ಇಂದ ಬಂದಿದೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಗೈಡೆನ್ಸ್ ಮತ್ತು ಕೌನ್ಸಿಲಿಂಗ್ ಅನ್ನ ಆ ಒಂದು ವಿಷಯದ ಹಿನ್ನೆಲೆಯಲ್ಲಿ ನೋಡ್ಬೇಕಾಗುತ್ತೆ. ಸೊ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ನಿಮಗೆ ಕೇವಲ ಕ್ಯಾರಿಯರ್ ಕೌನ್ಸಿಲಿಂಗ್ ಮಾತ್ರ ಅಲ್ಲ, ನಮ್ಮ ಜೀವನದ ಸಾಕಷ್ಟು ಸೈಕಾಲಜಿಕಲ್ ಪ್ರಾಬ್ಲಮ್ಸ್ಗೂ ಬರುತ್ತೆ. ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ, ಈಗ ನಾವು ಒಂದು ವಿದ್ಯಾರ್ಥಿಗೆ 10ನೇ ತರಗತಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗೆ ನಾವು ಕೌನ್ಸಿಲಿಂಗ್ ಕೊಡೋಣ, ಕ್ಯಾರಿಯರ್ ಕೌನ್ಸಿಲಿಂಗ್ ಕೊಡೋಣ ಅಂತ ಇಟ್ಕೊಳ್ಳೋಣ. ಈ ಕ್ಯಾರಿಯರ್ ಕೌನ್ಸಿಲಿಂಗ್ ಯಾರು ಕೊಡ್ಬೋದು? ಕೇವಲ ಯಾವುದೇ ಒಂದು ವಿಷಯಗಳ ಕೋರ್ಸ್ಗಳ ಬಗ್ಗೆ ಹೆಚ್ಚು ಮಾಹಿತಿ ಇರ್ತಕ್ಕಂಥ ವ್ಯಕ್ತಿ ಕೊಡ್ಬೋದು, ಅಥವಾ ಸೈಕಾಲಜಿಕಲ್ ವಿಷಯದಲ್ಲಿ ಅಧ್ಯಯನ ಮಾಡಿ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿರ್ತಕ್ಕಂಥ ಪರಿಣತರ ಸಲಹೆಗಳನ್ನ ಪಡಿಬಹುದು. ಇದರಲ್ಲಿ ಎರಡನೇ ಆಪ್ಷನ್ಸ್ ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಸೈಕಾಲಜಿಸ್ಟ್ ನಿಮಗೆ ಕೇವಲ ವಿಷಯದ ಜ್ಞಾನವನ್ನು ಅಷ್ಟೇ ಅಲ್ಲ, ಆ ವಿಷಯಕ್ಕೆ ನಿಮ್ಮ ವ್ಯಕ್ತಿತ್ವ ಹೊಂದಿಕೊಂಡಿದೆಯೋ ಇಲ್ಲವೋ, ನಿಮ್ಮ ವ್ಯಾಲ್ಯೂಸ್ ಏನಿದೆ, ಆ ಒಂದು ವ್ಯಕ್ತಿತ್ವಕ್ಕೆ ನಿಮ್ಮ ವ್ಯಾಲ್ಯೂಸ್ ಏನಿದೆ, ಆ ಒಂದು ಇದಕ್ಕೆ ನಿಮ್ಮ ಇಂಟ್ರೆಸ್ಟ್ ಯಾವ ರೀತಿ ಮ್ಯಾಚ್ ಆಗುತ್ತೆ, ಮತ್ತೆ ನಿಮಗೆ ಆಟ್ರಿಬ್ಯೂಟ್ಸ್ ಒಂದು ಏನು ನಿಮ್ಗೆ ಇಂಟೆಲಿಜೆನ್ಸ್ ಹೇಗಿದೆ, ಅದಕ್ಕೆ ಒಂದು ವೇರಿಯೇಷನ್ಸ್ ಆಫ್ ಸೈಕಾಲಜಿಕಲ್ ಆಟ್ರಿಬ್ಯೂಟ್ಸ್ ಅಂತ ಏನು ಕರಿತೀವಿ, ಈ ಎಲ್ಲ ಕ್ಷೇತ್ರಗಳನ್ನ ಗಣನೆಗೆ ತೆಗೆದುಕೊಂಡು ನಾವು ಸಲಹೆಗಳನ್ನು ಕೊಡ್ತೇವೆ. ಕೆಲವೊಂದು ಸತಿ ಸಂದರ್ಭ ಬಂದಾಗ ಸೈಕಾಲಜಿಕಲ್ ಟೆಸ್ಟ್ ಅನ್ನು ಕೂಡ ನಾವು ಒಂದು ಕಂಡಕ್ಟ್ ಅನ್ನು ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾವು ವೈಜ್ಞಾನಿಕವಾಗಿ ಅಲ್ಲಿ ನಿಮ್ಮ ಒಂದು ಆಸ್ಪಿರೆಂಟ್ ಅಥವಾ ಒಂದು ಕಾಂಪಿಟೆನ್ಸಿನ ಅಳಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕೆಂದ್ರೆ ಅದನ್ನ ನಾವು ಸರಿಯಾಗಿ ಅಳತೆ ಮಾಡದೇ ಇದ್ರೆ ಮುಂದೆ ನಿಮಗೆ ಆ ಕ್ಷೇತ್ರದಲ್ಲಿ ಬಹಳ ಸಮಸ್ಯೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಅಂತಕ್ಕಂಥ ಒಂದು ಕ್ಷೇತ್ರ ಏನಿದೆ ಅದು ಸೈಕಾಲಜಿ ಫೀಲ್ಡ್ಗೆ ಹೊರತಾಗಿಲ್ಲ. ಅದು ಸೈಕಾಲಜಿಯಲ್ಲಿ ಮಾತ್ರ ಆ ರೀತಿಯ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಅನ್ನು ಕೊಡ್ತಕ್ಕಂಥದ್ದು. ಅದರ ಹೊರತಾಗಿ ಬೇರೆ ನಿಮಗೆ ಗೈಡೆನ್ಸ್ ಬರ್ತಕ್ಕಂಥದ್ದು ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಕೆಲವರು ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಅದಕ್ಕೆ ಯಾವುದೇ ರೀತಿಯ ಸೈಕಾಲಜಿಕಲ್ ವ್ಯಾಲಿಡಿಟಿ ಇರೋದಿಲ್ಲ ಅಂತಕ್ಕಂಥ ವಿಷಯ ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಈಗ ನಾವು ಮುಂದೆ ಹೋಗೋಣ. ಈಗ ನಾವು ಅರ್ಥ ಮಾಡ್ಕೊಂಡಂಗೆ ನಾವು ಎಜುಕೇಶನ್ ಬಗ್ಗೆನೂ ಮಾತಾಡಿದ್ವಿ, ಮೆಡಿಸಿನ್ಸ್ ಬಗ್ಗೆನೂ ಮಾತಾಡಿದ್ವಿ, ಬಿಸ್ನೆಸ್ ಅಂಡ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ವಿ, ಕ್ರಿಮಿನಾಲಜಿ ಬಗ್ಗೆ ಮಾತಾಡಿದ್ವಿ, ಪಾಲಿಟಿಕ್ಸ್ ಬಗ್ಗೆನೂ ನಾವು ಹೆಚ್ಚು ವಿಚಾರವನ್ನ ತಿಳ್ಕೊಂಡ್ವಿ. ಆಮೇಲೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಅಂತಕ್ಕಂಥ ಒಂದು ವಿಷಯದ ಬಗ್ಗೆನೂ ನಾವು ಅರ್ಥ ಮಾಡ್ಕೊಂಡ್ವಿ. ಹಾಗೇನೆ ಮಿಲಿಟರಿ ಕ್ಷೇತ್ರದ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಮಿಲಿಟರಿ ಕ್ಷೇತ್ರದಲ್ಲಿ ನಮಗೆ ಗೊತ್ತಿರೋ ಹಾಗೆ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗ್ತಕ್ಕಂಥದ್ದು, ಅಂದ್ರೆ ಸಂಘರ್ಷಗಳು ಕೇವಲ ಒಂದು ಈಗ ನಮ್ಮ ಉದಾಹರಣೆ ನಾವು ತೆಗೆದುಕೊಳ್ಬೇಕಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನದ ಉದಾಹರಣೆ ತಗೊಳ್ಬಹುದು. ಈಗ ನಮ್ಮ ನೈಬರ್ ಕಂಟ್ರೀಸು ಪಾಕಿಸ್ತಾನ ಮತ್ತೆ ಚೈನಾ ಆಗಿರ್ಬೋದು, ಅದು ಒಂದು ಗ್ರೂಪ್, ಎರಡು ಗ್ರೂಪ್ಗಳು ಇರ್ತಕ್ಕಂಥದ್ದು. ಒಂದು ದೇಶವನ್ನ ನಾವು ಗ್ರೂಪ್ ಅಂತ ನಾವು ಹೇಳ್ಬೋದು, ಒಂದು ಸಮೂಹ ಅಂತ ಹೇಳ್ಬೋದು. ಅಲ್ಲಿ ಮೊದಲೆಲ್ಲ ನಮಗೆ ಏನು ಯುದ್ಧ ನಡೀತಿತ್ತು ಅಂತ ಹೇಳಿದ್ರೆ, ಒಂದು ಸೈದ್ಧಾಂತಿಕವಾಗಿ ಒಂದು ಏನಂತ ಕರಿತೀವಿ ನಾವು ಕೋಲ್ಡ್ ವಾರ್ ಅಂತ ಏನು ನಡೀತಾ ಇತ್ತು, ಅದು ಇವತ್ತಿನ ಆಧುನಿಕ ಜೀವನದಲ್ಲಿ ಸೈಕಾಲಜಿಕಲ್ ವಾರ್ಫೇರ್ ಅಂತಾನೆ ಶುರು ಆಗ್ಬಿಟ್ಟಿದೆ. ಕೇವಲ ನಮಗೆ ಒಂದು ಬ್ಯಾಟಲ್ ಫೀಲ್ಡ್ ಅಲ್ಲಿ ನಾವು ಸೈನಿಕರನ್ನ ಸಂಗ್ರಹಣೆ ಮಾಡೋದಲ್ಲದೆ ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡೋದು ಜೊತೆಗೆ ನಮಗೆ ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಅವರು ಹೇಗೆ ನಮಗೆ ವಾರ್ಫೇರ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕೆಂದ್ರೆ ನಾವು ಕೇವಲ ಪರ್ಸನ್ ನಾವು ಫೇಸ್ ಟು ಫೇಸ್ ಮುಖಾಮುಖಿಯಾಗಿ ಯುದ್ಧ ಮಾಡೋದು ಅಷ್ಟೇನೆ ಮುಖ್ಯ ಅಲ್ಲ. ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ನಮಗೆ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಬೇಕಾಗಿದೆ. ಮತ್ತೆ ಆನ್ಲೈನ್ ಕ್ಷೇತ್ರದಲ್ಲಿ ಯಾವ ರೀತಿ ನಮಗೆ ಅವರು ಕೌಂಟರ್ ಕೊಡ್ತಕ್ಕಂಥದ್ದು ಅಂತ ಪ್ರತಿಯಾಗಿ ನಮಗೆ ಯಾವ ರೀತಿಯ ಸವಾಲನ್ನ ಒಡ್ಡುತ್ತಾರೆ ಅಂತ ಹೇಳಿ. ಉದಾಹರಣೆಗೆ ನಾವು ಒಂದು
ವಿಷಯವನ್ನ ತೆಗೆದುಕೊಳ್ಳೋಣ. ಇತ್ತೀಚೆಗೆ ನಮಗೆ ಭಾರತ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಅಂದ್ರೆ ಪಾಕಿಸ್ತಾನದಲ್ಲಿ ನಮ್ಗೇನು POK ಅಂತ ಏನಿದೆ ಅಲ್ಲಿ ನಾವು ಒಂದು ನಾವು ಸೈಕಾಲಜಿಕಲಿ ಒಂದು ವಾರ್ಫೇರ್ ಅನ್ನ ಮಾಡ್ತಾನೆ ಈಗಲೂ ನಡೀತಾ ಇದೆ ನಮಗೆ. ಆ ರೀತಿ ಯಾಕೆ ಶುರುವಾಗುತ್ತೆ ಅಂತ ಅಂದಾಗ ನಮಗೆ ಅಲ್ಲಿ ಜಿಯೋಗ್ರಫಿಕಲ್ ಲೊಕೇಶನ್ಸ್ ಬರುತ್ತೆ. ಈಗ ಸರ್ಜಿಕಲ್ ಸ್ಟ್ರೈಕ್ ಅಂತ ನಾವು ಏನು ನಡೀತು ಕೆಲ ವರ್ಷಗಳ ಹಿಂದೆ, ಆ ಸರ್ಜಿಕಲ್ ಸ್ಟ್ರೈಕ್ ಹೇಗೆ ನಡೀತು ಅಂದ್ರೆ ನಾವು ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಕೆಲವೊಂದು ಆ ಲೊಕೇಶನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಅವ್ರು ಎಲ್ಲಿದ್ದಾರೆ. ಈಗ ಉದಾಹರಣೆಗೆ ನಾವು ಡ್ರೋನ್ ಅನ್ನು ಬಳಸಿರ್ತಕ್ಕಂಥ ಇದು ಕೂಡ ಹೆಚ್ಚು ಡ್ರೋನ್ ಟೆಕ್ನಾಲಜಿನ ಬಳಸಿದ್ವಿ. ಮತ್ತೆ ಆ ಟೆರೈನ್ಸ್ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ, ಯಾವ ರೀತಿಯ ಅಲ್ಲಿ ಅಡಗುದಾಣ ಇದೆ, ಉಗ್ರರ ಒಂದು ಏರಿಯಾ ಹೇಗಿದೆ, ಇಂಥ ಒಂದು ಉಗ್ರರ ಏರಿಯಾ ಮತ್ತೆ ಅಡಗುದಾಣಗಳ ಬಗ್ಗೆನೂ ನಾವು ಅರ್ಥ ಮಾಡ್ಕೊಂಡ್ವಿ. ಅದೇ ರೀತಿ ಆ ಒಂದು ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಟೆಕ್ನಾಲಜಿಯ ಸಹಾಯ ಬೇಕಾಯ್ತು. ಆ ಟೆಕ್ನಾಲಜಿಗೆ ನೋಡಿ, ನಾವು ಮನುಷ್ಯರು ಅನ್ನ ಅರ್ಥ ಮಾಡ್ಕೊಂಡು ನಾವು ಆಸ್ ಎ ಹ್ಯೂಮನ್ ಬೀಯಿಂಗ್ ನಾವು ಹೋಗಿ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದರೆ ಡ್ರೋನ್ ನಮಗೆ ಕೆಲವೊಂದು ಮಾಹಿತಿಯನ್ನ, ಉಗ್ರರು ಅಡಗಿರ್ತಕ್ಕಂಥ ಮಾಹಿತಿ, ಜಿಯೋಗ್ರಫಿಕಲ್ ಲೊಕೇಶನ್ಸ್ ಅನ್ನ ನಮಗೆ ಕಂಫರ್ಟಬಲ್ ಆಗಿ ಒಂದು ವಿಷಯನ ತಿಳಿಸ್ಕೊಡ್ತು. ಅದರಿಂದ ನಮ್ಗೆ ಏನಾಯ್ತು ಅಂದ್ರೆ ಆ ಕ್ಷೇತ್ರಕ್ಕೆ ನಾವು ಯಾವ ರೀತಿ ಆಪರೇಟ್ ಮಾಡಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತಕ್ಕಂಥ ಒಂದು ವಿಷಯ ನಮಗೆ ತಕ್ಷಣ ಗೊತ್ತಾಯ್ತು. ಸೊ ಹಾಗಾಗಿ ಆಗಿರ್ತಕ್ಕಂಥ ಇಂತಹ ವಿಷಯವನ್ನ, ಅಮೂಲ್ಯವಾದಂತಹ ಒಂದು ಮಾಹಿತಿಯನ್ನ ನಮಗೆ ಈ ಏನು ನಾವು ಮಿಲಿಟರಿ ಕ್ಷೇತ್ರದಲ್ಲಿ ಮತ್ತೆ ಯಾವ ರೀತಿ ನಮಗೆ ಮಿಲಿಟರಿ ಟ್ರೈನಿಂಗ್ಸ್ ಇರಬೇಕು ಅಂತ ಹೇಳಿ. ಯಾಕೆಂದ್ರೆ ಈಗ ನಾವು ಭಾರತದ ಉದಾಹರಣೆಯನ್ನೇ ತೆಗೆದುಕೊಳ್ಳೋದಾದ್ರೆ, ಲಡಾಖ್ ಅಂತಕ್ಕಂಥ ಒಂದು ಯುದ್ಧ ಕ್ಷೇತ್ರ ಏನಿದೆ ಅದು ಪ್ರಪಂಚದ ಅತಿ ಎತ್ತರದ ಯುದ್ಧ ಕ್ಷೇತ್ರ. ಅಲ್ಲಿ ನಮಗೆ ಸೈನಿಕರು ಯಾವ ರೀತಿ ವೈಪರೀತ್ಯಗಳನ್ನ ಎದುರಿಸ್ತಕ್ಕಂಥದ್ದು. ಈಗ ನೋಡಿ, ನಮಗೆ ಅತ್ಯಂತ ಚಳಿಗಾಲದಲ್ಲಿ ಅತ್ಯಂತ ಮೈನಸ್ ಹೋಗಿರ್ತಕ್ಕಂಥ ಒಂದು ಶೀತ ಮಾರುತಗಳ ವಿರುದ್ಧ ನಮ್ಮ ಗಡಿಯಲ್ಲಿ ಯೋಧರು ಕಾಯ್ಬೇಕಾಗ್ತಕ್ಕಂಥದ್ದು. ಅದರಲ್ಲಿ ಯಾವ ರೀತಿ ನಮಗೆ ಅವರಿಗೆ ಜಾಕೆಟ್ಸ್ಗಳನ್ನು ನಾವು ಕೊಡಬೇಕು, ಯಾವ ರೀತಿ ಡ್ರೆಸ್ ಅವ್ರಿಗೆ ಇರಬೇಕು, ಅದು ಒಂದು ಸಿವಿಯರ್ ಕಂಡೀಷನ್ಸ್ ಅನ್ನು ಫೇಸ್ ಮಾಡ್ತಕ್ಕಂಥ, ಅದರಲ್ಲೂ ಕೂಡ ಮೆಂಟಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕಂತಕ್ಕಂಥದ್ದು ತರಬೇತಿಯನ್ನು ನಾವು ಕೇವಲ ಮಿಲಿಟರಿಯ ಯೋಜನೆಗೆ ಸಂಬಂಧಪಟ್ಟಂತೆ ಅಲ್ಲ, ಅವರ ಒಂದು ಮೆಂಟಲ್ ಸ್ಟೇಟಸ್ ಅನ್ನ ಒಂದು ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಮೋಟಿವೇಶನ್ಸ್ ಅನ್ನು ಮತ್ತೆ ಕೊಡಬೇಕಾಗುತ್ತೆ. ಜೊತೆಗೆ ಅವರಿಗೆ ಆ ಒಂದು ಎನ್ವೈರನ್ಮೆಂಟ್ ಅಂತ ಏನಿದೆ, ಪ್ರತಿಕೂಲ ವಾತಾವರಣ ಅಂತ ಏನ್ ಕರಿತೀವಿ, ಆ ಪ್ರತಿಕೂಲ ವಾತಾವರಣದಲ್ಲೂ ಕೂಡ ಅವರಿಗೆ ಒಂದು ರಿಸಿಲಿಯನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ರೆಸಿಲಿಯನ್ಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮಿಲಿಟರಿ ಸೈಕಾಲಜಿಯ ಅತ್ಯಂತ ಮುಖ್ಯವಾದಂಥ ಕೆಲಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಮಿಲಿಟರಿ ಸೈಕಾಲಜಿಯಲ್ಲಿ ಈ ಒಂದು ಎಲ್ಲಾ ಕ್ಷೇತ್ರಗಳ ಒಂದು ವಿಷಯಗಳು ನಮಗೆ ಗೊತ್ತಾಗ್ತಕ್ಕಂಥದ್ದು. ಅಲ್ಲಿ ಕೂಡ ಎಕ್ಸ್ಪರ್ಟ್ಸ್ ಬರ್ತಕ್ಕಂಥದ್ದು. ಅಲ್ಲಿ ನಮಗೆ ಯಾವ ರೀತಿ ಮಿಲಿಟರಿಯ ಒಂದು ನೇಮಕಾತಿ ಆಗುತ್ತೆ, ಅಲ್ಲಿ ಏನೆಲ್ಲ ನಮಗೆ ಮೆಂಟಲ್ ಎಬಿಲಿಟೀಸ್ ಬೇಕಾಗುತ್ತೆ, ನಂತರ ಟ್ರೈನಿಂಗ್ಸ್ ಬೇಕಾಗುತ್ತೆ, ಮತ್ತೆ ಅವರಿಗೆ ಅಲೋಕೇಶನ್ಸ್ ಮಾಡ್ತಕ್ಕಂಥದ್ದು, ಡೆಪ್ಲಾಯ್ ಮಾಡ್ತಕ್ಕಂಥದ್ದು, ಮತ್ತೆ ಯಾವರ ಬಾರ್ಡರ್ಸ್ಗಳಲ್ಲಿ ಎಲ್ಲಿ ನಮಗೆ ಒಂದು ವೆದರ್ ಇಟ್ ಮೇ ಬಿ ಕೋಸ್ಟಲ್ ಏರಿಯಾ ಆಗಿರ್ಬೋದು ಅಥವಾ ಲ್ಯಾಂಡ್ ಆಗಿರ್ಬೋದು, ಈ ರೀತಿಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಅವರು ಒಂದು ಅಲೋಕೇಶನ್ಸ್ ಮಾಡ್ತಾರೆ ಅಂತಕ್ಕಂಥ ವಿಷಯಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಸೊ ಆ ರೀತಿ ಇದು ಒಂದು ಮಿಲಿಟರಿ ಕ್ಷೇತ್ರವನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಮುಂದೆ ನಾವು ಹೋಗೋಣ ಹ್ಯೂಮನ್ ರಿಲೇಶನ್ಶಿಪ್ ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ಅಂತಕ್ಕಂಥ ವಿಚಾರದ ಬಗ್ಗೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಹ್ಯೂಮನ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಹ್ಯೂಮನ್ ರಿಸೋರ್ಸ್ ಅಂತ ನಾವೇನ್ ಕರಿತೀವಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ವಿಷಯನ ನಾವು ಮಾತಾಡ್ತೀವಿ. ಸಾಮಾನ್ಯವಾಗಿ ನಮಗೆ ಗೊತ್ತಿರಬೇಕು, ಎಲ್ಲ ಒಂದು ಸಂಸ್ಥೆಗಳಲ್ಲಿ HR ಅಂತಕ್ಕಂಥದ್ದು ಇರ್ತದೆ. ಯಾಕೆ HR ಅನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಉದ್ದೇಶ ಏನು ಅಂದ್ರೆ, ನಮಗೆ ಕೇವಲ ಕೆಲಸದ ಜೊತೆಗೆ, ಯಾಕೆಂದ್ರೆ ನಾವು ಯಂತ್ರಗಳಲ್ಲ, ಹ್ಯೂಮನ್ ಬೀಯಿಂಗ್ ಆರ್ ನಾಟ್ ಮಷಿನ್, ಅಲ್ಲಿ ನಮಗೆ ಹ್ಯೂಮನ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ಅವ್ರ ರಿಲೇಶನ್ಶಿಪ್ ನಮಗೆ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಒಬ್ಬ ಎಂಪ್ಲಾಯ್ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅವರ ಒಂದು ಯೋಗಕ್ಷೇಮವನ್ನು ನಾವು ವೆಲ್ಫೇರ್ ಅನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಅವ್ರ ಎಂಪ್ಲಾಯೀಸ್ ಕಾಲಕ್ಕೆ ಅವರಿಗೆ ತರಬೇತಿ, ಅವರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು, ಅವರಿಗೆ ಕೊಡ್ತಕ್ಕಂಥ ಒಂದು ಬೇರೆ ಬೇರೆ ರೀತಿಯ ಏನು ನಮಗೆ ಬೆನಿಫಿಟ್ಸ್ ಇದೆ ಅಥವಾ ಇನ್ಸೆಂಟಿವ್ಸ್ ಅಂತ ಏನು ಕರಿತೀವಿ, ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ. ಸೊ ಆ ರೀತಿಯ ಒಂದು ನಾವು ವಿಷಯವನ್ನ
ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಹ್ಯೂಮನ್ ರಿಲೇಶನ್ಶಿಪ್ ಅಂಡ್ ಸೆಲ್ಫ್ ಡೆವಲಪ್ಮೆಂಟು ಸೈಕಾಲಜಿ ಹೊರತಾಗಿಲ್ಲ. ಸೈಕಾಲಜಿನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಹ್ಯೂಮನ್ ರಿಲೇಶನ್ಶಿಪ್ ಮತ್ತು ಸೆಲ್ಫ್ ಡೆವಲಪ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಬೋದಾಗಿದೆ. ವಿತೌಟ್ ದಿಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇಲ್ಲಿ ನಮಗೆ ಈ ಕ್ಷೇತ್ರಗಳನ್ನು ನಾವು ಅರ್ಥ ಮಾಡ್ಕೊಳ್ವಿ. ಮುಂದೆ ನಾವು ಹೋಗೋಣ ಡಿಫ್ರೆಂಟ್ ಫೀಲ್ಡ್ಸ್ ಆಫ್ ಸೈಕಾಲಜಿ. ಮತ್ತು ಈ ಸ್ಲೈಡ್ಗೂ ನೀವು ಕೆಲವೊಂದು ಕ್ಷೇತ್ರಗಳು ಬೇರೆ ಬೇರೆ ಇದೆ, ಅಲ್ಲೂ ಕೂಡ ನಾವು ನೋಡೋಣ. ಈಗ ನಿಮ್ಗೆ ಈ ಡಯಾಗ್ರಾಮ್ಸ್ ಮೂಲಕ ನಿಮಗೆ ಅರ್ಥ ಆಗುತ್ತೆ. ಏನಂತ ಹೇಳಿದ್ರೆ ಅದರಲ್ಲೂ ಕೂಡ ಮುಖ್ಯವಾಗಿ ನಮಗೆ ಬಯೋಲಾಜಿಕಲ್ ಸೈಕಾಲಜಿ ನಿಮಗೆ ಮೇಲಿನ ಒಂದು ಚಾರ್ಟ್ ಅಲ್ಲಿ ಕಾಣಬಹುದು. ಬಯೋಲಾಜಿಕಲ್ ಸೈಕಾಲಜಿ ಅಂತಕ್ಕಂಥದ್ದು ಇದು ಬಯೋಲಾಜಿಕಲ್ ಆಸ್ಪೆಕ್ಟ್ ಬಗ್ಗೆ ಬಹಳ ಹೆಚ್ಚು ವಿಷಯವನ್ನ ತಿಳಿಸುತ್ತೆ. ಕ್ಲಿನಿಕಲ್ ಸೈಕಾಲಜಿ ಈಗಾಗಲೇ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಕ್ಲಿನಿಕಲ್ ಸೈಕಾಲಜಿ ಏನು ಅಂತ ನಿಮಗೂ ಕೂಡ ಗೊತ್ತಿದೆ. ಅದೇ ರೀತಿ ಕಾಗ್ನಿಟಿವ್ ಸೈಕಾಲಜಿ ಅಂತಕ್ಕಂಥ ಒಂದು ಫೀಲ್ಡ್ ಇದೆ, ಅದು ಕೂಡ ಬಹಳ ಮುಖ್ಯ. ಅದರಲ್ಲಿ ನಾವು ನಮ್ಮ ಥಾಟ್ ಪ್ರೊಸೆಸ್ ಬಗ್ಗೆ ಚಿಂತನೆ ಮಾಡ್ತೀವಿ, ನಮ್ಮ ಈ ಲರ್ನಿಂಗ್ಸ್ ಬಗ್ಗೆ ಚಿಂತನೆ ಮಾಡ್ತೀವಿ, ಲ್ಯಾಂಗ್ವೇಜ್ ಅಕ್ವಿಸಿಷನ್ಸ್ ಬಗ್ಗೆ ಚಿಂತೆ ಮಾಡ್ತೀವಿ. ಈ ರೀತಿಯ ಒಂದು ಏರಿಯಾವನ್ನು ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ ನಮಗೆ ಗೊತ್ತಿರ್ತಕ್ಕಂಥ ಒಂದು ವಿಷಯಗಳಲ್ಲಿ. ಅದೇ ರೀತಿ ಡೆವಲಪ್ಮೆಂಟಲ್ ಸೈಕಾಲಜಿ, ನಾನು ಈಗಾಗಲೇ ನನ್ನ ಹಿಂದಿನ ತರಗತಿಗಳಲ್ಲಿ ಡೆವಲಪ್ಮೆಂಟಲ್ ಸೈಕಾಲಜಿ ಬಗ್ಗೆನೂ ಕೂಡ ನಾನು ಮಾತಾಡಿದ್ದೀನಿ. ಎವಲ್ಯೂಷನರಿ ಸೈಕಾಲಜಿ ಬಗ್ಗೆನೂ ಕೂಡ ನಾನು ಆಲ್ರೆಡಿ ನಮಗೆ ಚಾರ್ಲ್ಸ್ ಡಾರ್ವಿನ್ ಬಗ್ಗೆನೂ ಕೂಡ ನಾನು ವಿಷಯಗಳು ಹೇಳಿದ್ದೀನಿ. ಇಂಡಸ್ಟ್ರಿಯಲ್ ಸೈಕಾಲಜಿ ಬಗ್ಗೆನೂ ಹೇಳಿದ್ದೀನಿ. ಅದೇ ರೀತಿ ಪರ್ಸನಾಲಿಟಿ ಸೈಕಾಲಜಿ ಅಂತಕ್ಕಂಥ ಒಂದು ಏರಿಯಾನು ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ಒಂದು ಫೋಕಸ್ ಮಾಡ್ತಕ್ಕಂಥದ್ದು ನಮ್ಮ ಈ ವ್ಯಕ್ತಿತ್ವದ ಸಂಬಂಧಪಟ್ಟ ನಾವು ಹೆಚ್ಚು ಸ್ಟಡಿಯನ್ನು ಮಾಡ್ತೀವಿ. ಅದೇ ರೀತಿ ಕಂಪ್ಯಾರಿಟಿವ್ ಸೈಕಾಲಜಿ ಇದೆ. ಮಲ್ಟಿ ಡಿಸಿಪ್ಲಿನರಿ ಆಗಿ ಬೇರೆ ಬೇರೆ ಕ್ಷೇತ್ರದ ಕಂಪ್ಯಾರಿಟಿವ್ ಆಗಿ ನಾವು ಬೇರೆ, ಈಗ ಉದಾಹರಣೆಗೆ ನಮ್ಮ ಸೋಷಿಯಾಲಜಿ ಆಗಿರ್ಬೋದು, ಅರ್ತ್ ಸೈನ್ಸ್ ಆಗಿರ್ಬೋದು, ಫಿಸಿಕಲ್ ಸೈನ್ಸಸ್ ಆಗಿರ್ಬೋದು, ಈ ರೀತಿಯ ಕಂಪ್ಯಾರಿಟಿವ್ ಸ್ಟಡಿ ಮಲ್ಟಿ ಡಿಸಿಪ್ಲಿನರಿ ಆಗಿ ನಾವು ಅಧ್ಯಯನವನ್ನು ಮಾಡ್ತೀವಿ. ಅದೇ ರೀತಿ ಸೋಷಿಯಲ್ ಸೈಕಾಲಜಿ, ಈ ಸೋಷಿಯಲ್ ಸೈಕಾಲಜಿಯಲ್ಲಿ ಯಾವ ರೀತಿ ನಮಗೆ ವಿವಿಧ ರೀತಿಯ ಸೋಷಿಯಲ್ ಪರ್ಸೆಪ್ಷನ್ಸ್ ನಾವು ಅರ್ಥ ಮಾಡಿಕೊಂಡು ಅದರ ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡ್ತೀವಿ. ಯಾವ ರೀತಿ, ಈಗ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ಗ್ರೂಪ್ ಬಿಹೇವಿಯರ್ ಅಂತ, ಗ್ರೂಪ್ ಕಾನ್ಫ್ಲಿಕ್ಟ್ಸ್ ನಾವು ಹೇಗೆ ನಿವಾರಿಸಬಹುದು. ಈ ಗ್ರೂಪ್ ಕಾನ್ಫ್ಲಿಕ್ಟ್ಸ್ ನಿವಾರಿಸಬೇಕಪ್ಪ ಅಂತ ಹೇಳಿದ್ರೆ ನಮಗೆ ಗ್ರೂಪ್ಸ್ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಗ್ರೂಪ್ ಕೋಯೇಷನ್ ಅಂದ್ರೆ ಏನು, ಗ್ರೂಪ್ ಹೇಗೆ ಬೆಳೆಯುತ್ತೆ, ಗ್ರೂಪ್ ಸ್ಟೇಜಸ್ಗಳು ಏನಿರುತ್ತೆ ಅಂತಕ್ಕಂಥ ನಾವು ತಿಳ್ಕೊಬಹುದು. ಅದೇ ರೀತಿ ಬಹಳ ಮುಖ್ಯವಾದಂಥ ಒಂದು ಏರಿಯಾ ಅಂತಂದ್ರೆ ಹೆಲ್ತ್ ಸೈಕಾಲಜಿ. ನಮಗೆ ಈಗ ಮೊದಲೇ ನಾನು ಹೇಳಿದಾಗೆ ಮೆಡಿಸಿನ್ ಫೀಲ್ಡ್ ಅಲ್ಲಿ ಸೈಕಾಲಜಿಯ ಒಂದು ಕ್ಷೇತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಮೆಡಿಸಿನ್ ಫೀಲ್ಡ್ಸ್ ಅಲ್ಲಿ ನಾವು ಬಿಹೇವಿಯರಲ್ ಮೆಡಿಸಿನ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನೇ ನಾವು ನೋಟ್ ಮಾಡ್ಕೊಳ್ಬಹುದು. ನೀವು ಈ ಪಾಯಿಂಟ್ನ ಬಿಹೇವಿಯರಲ್ ಮೆಡಿಸಿನ್ಸ್ ಅಂತಕ್ಕಂಥ ಕ್ಷೇತ್ರ ಮತ್ತೆ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲೂ ಕೂಡ ಇದರ ಒಂದು ವ್ಯಾಪ್ತಿ ವಿಸ್ತರಿಸಿರ್ತಕ್ಕಂಥದ್ದು. ಅದೇ ರೀತಿ ಫಾರೆನ್ಸಿಕ್ ಸೈಕಾಲಜಿಯಲ್ಲಿ ನಾನು ಮೊದಲೇ ಹೇಳಿದಾಗೆ ಫಾರೆನ್ಸಿಕ್ ಸೈಕಾಲಜಿ ಕ್ಷೇತ್ರವು ಕೂಡ ಬಹಳ ಮುಖ್ಯ. ನಾನ್ ಫಾರ್ಮಕೋಲಜಿ ಇಂಟರ್ವೆನ್ಷನ್ಸ್ ಅಂತಲೂ ಕೂಡ ನಾವು, ಅಂದ್ರೆ ಫಾರ್ಮಕೋಲಜಿ ಜೊತೆಗೆ ನಾನ್ ಫಾರ್ಮಕೋಲಜಿ ಇಂಟರ್ವೆನ್ಷನ್ಸ್ ಅಲ್ಲೂ ಕೂಡ ನಾವು ಇದು ಮಾಡ್ತೀವಿ. ಅದೇ ರೀತಿ ಪ್ರೊಫೆಷನಲ್ ಸೈಕಾಲಜಿಸ್ ಇದೆ, ಒಂದು ಪಾಸಿಟಿವ್ ಸೈಕಾಲಜಿ ಈಗ ನಮ್ಮ ಇಗ್ನೋದಲ್ಲೂ ಕೂಡ ನಾವು ಮಾಸ್ಟರ್ ಕೋರ್ಸ್ ಅಲ್ಲಿ ಪಾಸಿಟಿವ್ ಸೈಕಾಲಜಿಯನ್ನ ಯೂಸ್ ಮಾಡಿದ್ದೀವಿ. ಯಾಕಂದ್ರೆ ಪಾಸಿಟಿವ್ ಸೈಕಾಲಜಿ ಇವತ್ತಿನ ಪ್ರಪಂಚದಲ್ಲಿ, ಆಧುನಿಕ ಪ್ರಪಂಚದಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಸೊ ಈಗ ನಾವು ಈ ಎರಡೂ ಚಾರ್ಟ್ ಅಲ್ಲಿ ನಮಗೆ ಒಂದು ಉಪಯುಕ್ತತೆ ನಿಮಗೆ ಗೊತ್ತಾಗಿದೆ. ಅಪ್ಲಿಕೇಶನ್ ಆಫ್ ಸೈಕಾಲಜಿ ಯಾವ ರೀತಿ ಉಪಯೋಗ ಇದೆ ಅಂತಕ್ಕಂಥದ್ದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದರ ಉಪಯೋಗಗಳು ಏನು ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಂಡ್ರಿ. ಇನ್ನೂ ಕೂಡ ಇದಲ್ದನೆ ಕೂಡ ಇನ್ನೂ ಕ್ಷೇತ್ರಗಳು ಕೂಡ ಇದೆ ಸಾಕಷ್ಟು. ಈಗ ಅದನ್ನು ಕೂಡ ನಾವು ಕೆಲವೊಂದು ಏರಿಯಾಗಳನ್ನ ನೋಡೋಣ. ಈಗ ಏವಿಯೇಷನ್ ಫೀಲ್ಡ್ ಆಗಿರ್ಬೋದು, ಜೊತೆಗೆ ನಮಗೆ ಅಡ್ವರ್ಟೈಸ್ಮೆಂಟ್ ಫೀಲ್ಡ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಕ್ಷೇತ್ರದಲ್ಲಿ ಆಗಿರ್ಬೋದು, ಅಥವಾ ನಮಗೆ ಕನ್ಸ್ಯೂಮರ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ನಾವು. ಗ್ರಾಹಕ ವ್ಯವಹಾರಗಳಲ್ಲಿ ಯಾವ ರೀತಿ ಇದರ ಒಂದು ಉಪಯುಕ್ತತೆ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. ಈ ಕ್ಲಿನಿಕಲ್ ಮನೋವಿಜ್ಞಾನ ನಾನು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಇದ್ರ ಬಗ್ಗೆ ಕೊಟ್ಟಿದ್ದೀನಿ, ಸೊ ಹಾಗಾಗಿ ನಾನು ಇದನ್ನ ಹೇಳೋದಿಲ್ಲ. ಮುಂದೆ ನಾವು ಹೋಗೋಣ. ಕೌನ್ಸಿಲಿಂಗ್ ಮನೋವಿಜ್ಞಾನನು ಕೂಡ ನಾನು ಹೇಳಿದ್ದೀನಿ. ಇದು ಹೆಚ್ಚು ತೀವ್ರತರವಲ್ಲದಂತಹ ಭಾವನಾತ್ಮಕ ಮತ್ತು ಉತ್ತೇಜನಕ್ಕೆ ಸಂಬಂಧಿಸಿದಂತೆ ಕಾರಣ ಮತ್ತು ಪರಿಣಾಮಗಳನ್ನು ಅವಲೋಕನ ಮಾಡುತ್ತೆ ಅಂತ. ಅಂದ್ರೆ ಒಂದು ಮೋಟಿವೇಶನ್ ಆಗಿರ್ಬೋದು, ಮತ್ತೆ ಒಂದು ಅದಕ್ಕೆ ಯಾಕೆ ಅದರ ಕಾನ್ಸಿಕ್ವೆನ್ಸಸ್ ಏನಿರುತ್ತೆ ಅಂತೇಳಿ. ಈಗ ಯಾವುದೇ ಒಬ್ಬ ವಿದ್ಯಾರ್ಥಿಯ ಮೋಟಿವೇಶನ್ ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ
ಒಂದು ಕ್ರೀಡೆಯ ವಿದ್ಯಾರ್ಥಿ ಆಗಿರ್ಬೋದು, ಅವನಿಗೆ ಮೋಟಿವೇಶನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಕೆಲವು ವಿದ್ಯಾರ್ಥಿಗಳು ಮೋಟಿವೇಟ್ ಆಗಿರ್ತಾರೆ, ಆದರೆ ಯಾಕೆ ಅವರ ಮೋಟಿವೇಶನ್ ಸರಿಯಾದ ದಾರಿಯಲ್ಲಿ ಇದೆಯೋ ಇಲ್ವೋ, ಅದರ ಮುಂದೆ ಪರಿಣಾಮಗಳು ಏನಾಗ್ಬೋದು ಅಂತಕ್ಕಂಥ ವಿಷಯಗಳ ಬಗ್ಗೆ ನಾವು ಹೆಚ್ಚು ಮಾಹಿತಿಯನ್ನು ತೆಗೆದುಕೊಳ್ತೀವಿ. ಸೊ ಅದನ್ನು ಅವಲೋಕನ ಮಾಡಲಾಗುತ್ತದೆ. ಸೊ ಹಾಗಾಗಿ ಇದು ಕೌನ್ಸಿಲಿಂಗ್ ಬಗ್ಗೆ ನಾನು ಎರಡೂ ಕ್ಷೇತ್ರವನ್ನು ಈಗ ಇಂಟ್ರೊಡಕ್ಟರಿ ಕ್ಲಾಸಲ್ಲಿ ಹೆಚ್ಚು ಹೇಳಿದ್ದೇನೆ. ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ನಾವು ಹೇಳಬೇಕು ಅಂದರೆ ಆಧುನಿಕ ಜೀವನ ಶೈಲಿಯಲ್ಲಿ ನಾನು ಮೊದಲೇ 3-4 ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಈಗ ಮಧುಮೇಹ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ರಕ್ತದೊತ್ತಡ ಆಗಿರ್ಬೋದು, ಹೃದಯಾಘಾತ, ಈ ಕೆಲವು ವಿಷಯಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಈಗ ಮಧುಮೇಹ ಬರ್ತಕ್ಕಂಥದ್ದು ಇಂದಿನ ಆಧುನಿಕ ಪ್ರಪಂಚದಲ್ಲಿ ಬೇರೆ ಬೇರೆ ಕಾರಣಗಳಿದೆ. ಮಧುಮೇಹ ಕೇವಲ ಹೆಚ್ಚು ಸಿಹಿ ತಿಂತಕ್ಕಂಥ ಜನಕ್ಕೆ ಅಲ್ಲದೇ ಸಾಕಷ್ಟು ಜನರಿಗೆ ಮಧುಮೇಹ ಬರ್ತಕ್ಕಂಥ ಕ್ಷೇತ್ರ, ಅದರಲ್ಲಿ ಸಾಕಷ್ಟು ಫ್ಯಾಕ್ಟರ್ಸ್ಗಳಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ಮಾತಾಡೋದಾದ್ರೆ ಹೆಚ್ಚು ಮಾನಸಿಕ ಒತ್ತಡದಿಂದನೂ ಕೂಡ ಬರೋ ಸಾಧ್ಯತೆಗಳು ಇರುತ್ತೆ. ಮತ್ತೆ ಬೇರೆ ರೀತಿಯ ಅವರ ಜೆನೆಟಿಕಲ್ ಆಸ್ಪೆಕ್ಟ್ಗಳು ಮತ್ತೆ ಅವರ ಜೀವನ ಶೈಲಿಯ ಒಂದು ಕಾರಣದಿಂದನೂ ಮಧುಮೇಹ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಒಬೆಸಿಟಿ, ಸ್ಥೂಲಕಾಯ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಸಮಸ್ಯೆ ಆಗಿದೆ ಇಂದಿನ ದಿನಮಾನಗಳಲ್ಲಿ. ಆ ಒಬೆಸಿಟಿಯಿಂದ ಹೇಗೆ ಹೊರಬರಬಹುದು, ಜೊತೆಗೆ ರಕ್ತದೊತ್ತಡ, ಈ ಹೆಚ್ಚು ರಕ್ತದೊತ್ತಡ ಅಥವಾ ಕಡಿಮೆ ರಕ್ತದೊತ್ತಡ ಮತ್ತು ಹೆಚ್ಚು ರಕ್ತದೊತ್ತಡ ಸಮಸ್ಯೆಗಳು ನಮಗೆ ಉಂಟಾಗ್ತಕ್ಕಂಥದ್ದು. ಅದೇ ರೀತಿ ಕೊರೋನರಿ ಹಾರ್ಟ್ ಡಿಸೀಸಸ್ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಕೊರೋನರಿ ಹಾರ್ಟ್ ಡಿಸೀಸಸ್ ಅಂದ್ರೆ ಬೇಸಿಕಲಿ ನಮಗೆ ಒಂದು ಹೃದಯದ ನಾಳಗಳಲ್ಲಿ ಬ್ಲಡ್ ಬ್ಲಾಕೇಜ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಮತ್ತೆ ಅದೇ ಮುಂದುವರೆದು ಹೃದಯಾಘಾತಗಳು ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ನೀವು ಪತ್ರಿಕೆಯಲ್ಲಿ ಕಂಡಿರ್ತಕ್ಕಂತೆ ಹೆಚ್ಚು CPR ಟೆಕ್ನಿಕ್ ಅಂತ ನಮಗೆ ಈಗ ಎಲ್ಲರಿಗೂ ಕೂಡ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ನೀವು ನೋಡಿರ್ತೀರ, CPR ಟೆಕ್ನಿಕ್ ಅಂತಕ್ಕಂಥ ವಿಷಯದ ಬಗ್ಗೆ. ಸೊ ಇದೇ ರೀತಿ ನಾವು ಮುಂದುವರೆದು ನೋಡಿದಾಗ ಬೇರೆ ಕ್ಷೇತ್ರಗಳಲ್ಲಿ ಯಾವೆಲ್ಲ ಅಂತ ಅಂದಾಗ ಸಾಂಸ್ಥಿಕ ಮತ್ತು ಕೈಗಾರಿಕಾ ವಲಯ ಅಂತ ನಾನು ಮೊದಲೇ ಹೇಳಿದೆ. ಸಾಂಸ್ಥಿಕ ಕೈಗಾರಿಕಾ ವಲಯಗಳಲ್ಲಿ ನೇಮಕಾತಿ ಆಗಿರ್ಬೋದು, ತರಬೇತಿ ಆಗಿರ್ಬೋದು, ಉದ್ಯೋಗಿಗಳ ನಡುವಿನ ಸಂಘರ್ಷವನ್ನ ನಾವು ಕಡಿಮೆ ಮಾಡಬೇಕು. ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗ್ತಾ ಇರುತ್ತೆ. ಮತ್ತೆ ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಮಾತಾಡ್ತೀವಿ, ಈ ತರಬೇತಿ ಅಂದ್ರೆ ನಮಗೆ ಮುಖ್ಯವಾಗಿ ಕೈಗಾರಿಕಾ ವಲಯದಲ್ಲಿ ಈ ಎನ್ವೈರನ್ಮೆಂಟ್ ಅಂತ ಏನ್ ಕರಿತೀವಿ, ಪರಿಸರ ಅಂತ ಏನ್ ಕರಿತೀವಿ, ಆ ಪರಿಸರದ ಬಗ್ಗೆನೂ ಕೂಡ ಬಹಳಷ್ಟು ಕಾಳಜಿಯನ್ನು ನಾವು ಅಂದ್ರೆ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಪರಿಸರವನ್ನು ನಾವು ಇದು ಮಾಡ್ಕೊಂಡಿದ್ದೀವಿ, ಯಾವ ರೀತಿ ನಮಗೆ ಇದರ ಒಂದು ಉಪಯುಕ್ತತೆ ಇದೆ ಅಂತಕ್ಕಂಥದ್ದು. ಅದೇ ರೀತಿ ನೋಡಿ, ಈಗ ದೊಡ್ಡ ಸಂಸ್ಥೆಗಳಲ್ಲಿ ಇದರಲ್ಲಿ ತರಬೇತಿ ಬಹಳ ಮುಖ್ಯವಾಗಿರುತ್ತೆ. ಅದರಲ್ಲೂ ಕೂಡ ಈಗ ನಮ್ಮ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಸ್ಟ್ರೆಸ್ ಅಂತ. ಈ ಒತ್ತಡವನ್ನು ನಿಭಾಯಿಸಬಹುದು. ಈಗ ನಮಗೆ ಬಹಳಷ್ಟು ವ್ಯಕ್ತಿಗಳು ಈ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಸೈಕಾಲಜಿಸ್ಟ್ ಹೊರಗಿನಿಂದ ಕೌನ್ಸಿಲಿಂಗ್ ಕೊಡ್ತಕ್ಕಂಥದ್ದು, ಅವರು ಬಂದು ಸಾಕಷ್ಟು ಶಿಬಿರಗಳನ್ನ ತೆಗೆದುಕೊಳ್ತಾರೆ. ಅದು ಬಹಳ ಉಪಯುಕ್ತ ಆಗುತ್ತೆ. ಯಾಕೆಂದ್ರೆ ಎಷ್ಟೋ ವ್ಯಕ್ತಿಗಳಿಗೆ ಅಂದ್ರೆ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸರಿಯಾದ ರೀತಿ ಅವರ ಬಗ್ಗೆ ಯೋಚನೆ ಮಾಡದೇ ಇರ್ತಕ್ಕಂಥ ಸಾಕಷ್ಟು ಡೆಡ್ ಲೈನ್ಸ್ ಇರ್ತಕ್ಕಂಥ ಕೆಲಸಗಳಿದೆ. ತುಂಬಾ ಒತ್ತಡವಾದಂಥ ಜೀವನದಲ್ಲಿ ಅವರು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಕೆಲವೊಂದು ಬಾರಿ ಅವರಿಗೆ ಸ್ವತಃ ತಮ್ಮ ಬಗ್ಗೆ ಅವಲೋಕನ ಮಾಡೋದಕ್ಕೂ ಕೂಡ ಸಮಯ ಇರದೇ ಇರ್ತಕ್ಕಂಥ ಸ್ಥಿತಿ ಇರುತ್ತೆ. ಯಾಕಂದ್ರೆ 12 ಗಂಟೆ ದಿನಕ್ಕೆ 12ಕ್ಕಿಂತ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು, ಸರಿಯಾದ ರೀತಿ ನಿದ್ರೆ ಇಲ್ಲದೆ ಇರ್ತಕ್ಕಂಥದ್ದು, ಸರಿಯಾದ ರೀತಿ ಆರೋಗ್ಯದ ಕಡೆ ಗಮನ ಕೊಡದೇ ಇರ್ತಕ್ಕಂಥದ್ದು, ಮತ್ತೆ ಈಟಿಂಗ್ ಡಿಸಾರ್ಡರ್ಸ್ ಕೂಡ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಕಾರ್ಪೊರೇಟ್ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಸೊ ಈ ರೀತಿಯ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಯಾವಾಗ ಸಾಧ್ಯವಾಗುತ್ತೆ, ಆ ಸಂಸ್ಥೆ ಸೈಕಾಲಜಿಸ್ಟ್ನ ರಿಕ್ರೂಟ್ ಮಾಡಿದೆಯೋ ಇಲ್ವೋ ಅಂತಕ್ಕಂಥದ್ದು. ಒಂದು ವೇಳೆ ಸೈಕಾಲಜಿಸ್ಟ್ನ ರಿಕ್ರೂಟ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಅವರಿಗೆ ಸಾಕಷ್ಟು ಕನಿಷ್ಠ ಪಕ್ಷ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ನ ಒಂದು ವರ್ಕ್ಶಾಪ್ಸ್ ಅನ್ನ ಕಂಡಕ್ಟ್ ಮಾಡಿ ಅವರಿಗೆ ಪ್ರಾಪರ್ ಗೈಡೆನ್ಸ್ ಅನ್ನು ಕೊಡ್ತಕ್ಕಂಥದ್ದು, ಪ್ರಾಪರ್ ಇನ್ಸೈಟ್ ಅನ್ನು ಕೊಡ್ತಕ್ಕಂಥದ್ದು, ಇಂಥ ಕ್ಷೇತ್ರಗಳಲ್ಲಿ ಇವಾಗ ಕೆಲವೊಂದು ಸಂಸ್ಥೆಗಳು ಮಾಡ್ತಾ ಇದೆ. ಬಟ್ ಇನ್ನು ಹೆಚ್ಚು ಈ ರೀತಿಯ ತರಬೇತಿಯನ್ನು ನಾವು ಅಂದ್ರೆ ನೇಮಕಾತಿಯನ್ನು ಮಾಡಬೇಕು ಅಥವಾ ಹೈರ್ ಮಾಡಿಕೊಂಡು ಅಂದ್ರೆ ಖಂಡಿತ ಒಂದು ಉಪಯುಕ್ತತೆ ಹೆಚ್ಚಾಗಿರ್ತಕ್ಕಂಥದ್ದು ಅಂತ ಹೇಳಿ. ಸೊ ನಾವು ಮುಂದೆ ಹೋಗೋಣ. ಗ್ರಾಹಕ ಸೇವೆಗಳಲ್ಲಿ ಅಂತೇಳಿ ಇದು ಕೂಡ ಬಹಳ ಮುಖ್ಯ. ನಾನು ಮೊದಲೇ ಹೇಳಿದಾಗೆ ಈ ಕನ್ಸ್ಯೂಮರ್ ಸೈಕಾಲಜಿ
ಅಂತಕ್ಕಂಥದ್ದು ಏನಿದೆ, ಈ ಕನ್ಸ್ಯೂಮರ್ ಸೈಕಾಲಜಿಯಲ್ಲಿ ನಾವು ಯಾವ ರೀತಿ ಗ್ರಾಹಕರು ಯಾವ ವಸ್ತುಗಳ ಪ್ರೊಡಕ್ಷನ್ಸ್ ಅನ್ನ ಯಾವ ರೀತಿ ಅವರ ಗ್ರಾಹಕರ ಒಂದು ಮನೋವಿಜ್ಞಾನ, ಗ್ರಾಹಕರ ಆಪ್ಟಿಟ್ಯೂಡ್, ಗ್ರಾಹಕರ ಆಸಕ್ತಿ ಏನಿದೆ, ಟ್ರೆಂಡ್ ಅಂತ ಏನ್ ಕರಿತೀವಿ ನಾವು. ಇವತ್ತು ನಮಗೆ ಯಾವುದೇ ಒಂದು ಪ್ರಾಡಕ್ಟ್ಸ್ ಅನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾವು ಮೊಬೈಲ್ ಕಂಪನಿಯನ್ನ ತೆಗೆದುಕೊಳ್ಳೋಣ. ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ನೋಕಿಯಾ ಮೊದಲು ಈಗ 10-15 ವರ್ಷಗಳ ಹಿಂದೆ ನೋಕಿಯಾ ಕಂಪನಿ ಬಗ್ಗೆ ನಮಗೆಲ್ಲ ಗೊತ್ತಿರಬೇಕು. ಈಗಲೂ ಕೂಡ ಕೆಲವೊಂದು ಮೊಬೈಲ್ಸ್ಗಳು ನೋಕಿಯಾ ಕಂಪನಿಯಿಂದ ಬರ್ತವೆ. ಆದರೆ ಮೊದಲು 10-15 ವರ್ಷಗಳ ಹಿಂದೆ ನೋಕಿಯಾಕ್ಕೆ ಇದ್ದಷ್ಟು ಬೇಡಿಕೆ ಇವತ್ತು ನೋಕಿಯಾ ತುಂಬಾ ಮಾರ್ಕೆಟ್ ಅಲ್ಲಿ ಕುಸಿದಿರ್ತಕ್ಕಂಥದ್ದು. ಬೇರೆ ಬೇರೆ ಕಂಪನಿಗಳು ಮೊಬೈಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ನೋಕಿಯಾ ಮೊಬೈಲ್ ಅನ್ನು ಇವತ್ತು ಯಾರು ಕೇಳೋದಿಲ್ಲ ಅಷ್ಟಾಗಿ. ಆದರೆ ಅದಕ್ಕೆ ಕಾರಣಗಳು ಏನು ಅಂತಕ್ಕಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಈ ನಮಗೆ ವಿಷಯಗಳು ಗೊತ್ತಿರ್ತಕ್ಕಂಥದ್ದು, ನೀವು ವಿಷಯವನ್ನ ಹೆಚ್ಚಿನಾಗಿ ಅವಲೋಕನ ಮಾಡಬೇಕಾಗುತ್ತೆ. ಯಾವ ಪ್ರೊಡಕ್ಷನ್ ಅನ್ನ ನಾವು ಅಥವಾ ಪ್ರಾಡಕ್ಟ್ಸ್ ಅನ್ನ ಹೊರಗೆ ಹಾಕ್ತಾ ಇದ್ದೀವಿ, ಆ ಪ್ರಾಡಕ್ಟ್ಸ್ ನ ಕಂಟೆಂಟ್ ಎಷ್ಟು ಕರೆಕ್ಟ್ ಆಗಿದೆ, ಆ ಪ್ರಾಡಕ್ಟ್ಸ್ ಅಲ್ಲಿ ನಮ್ಮ ಜೆನ್ಯೂನ್ ವಿಷಯಗಳನ್ನ ಯಾವ ಮೌಲ್ಯಗಳನ್ನ ನಾವು ಕೊಡ್ತಾ ಇದ್ದೀವಿ, ಮತ್ತೆ ಟ್ರೆಂಡ್ ಆಗಿದೆ. ಹೀಗೆ ನಮಗೆ ಗೊತ್ತಿರ್ತಕ್ಕಂಥ ಒಂದು ಕಂಪನಿಗಳು ಹೆಚ್ಚು ಟ್ರೆಂಡ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ನ ಅವರು ಮಾಡ್ತಾ ಇದ್ರೆ, ಸೊ ನಾವು ನಮ್ಮ ಕಾಂಪಿಟೇಷನ್ಸ್ ನ ಮೇಂಟೈನ್ ಮಾಡ್ಕೊಂಡು ಇರೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಾವು ಕೂಡ ಅದೇ ರೀತಿಯ ಡಿಮಾಂಡ್ ಅಂದ್ರೆ ಕ್ಷೇತ್ರಕ್ಕೆ ಡಿಮಾಂಡ್ ಏನಿದೆ, ಅವರು ಯಾವ ವಿಷಯವನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಮೊಬೈಲ್ಗಳನ್ನ ನಾವು ಉತ್ಪಾದನೆ ಮಾಡಿ ಕೊಡ್ಬೇಕಾಗುತ್ತೆ. ಅಥವಾ ಟ್ರೆಂಡ್ ಇರದೇ ಇದ್ರೆ ಯಾರು ಕೂಡ ಇಷ್ಟಪಡೋದಿಲ್ಲ ಅದನ್ನ. ಸೊ ಹಾಗಾಗಿ ಗ್ರಾಹಕರಿಗೆ ಯಾವ ರೀತಿಯ ವಿಷಯವನ್ನ ಅರ್ಥ ಮಾಡ್ಕೊಳ್ಬಹುದು, ಗ್ರಾಹಕರ ಮನಸ್ಸಿಗೆ ಸಂಬಂಧಪಟ್ಟಂತೆ ಗ್ರಾಹಕರನ್ನ ಆಸಕ್ತಿಯುತವಾಗಿ ಅದನ್ನ ವಸ್ತು ನೋಡಿದ ತಕ್ಷಣ ಅವ್ರು ತಗೋಬೇಕು, ಆ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಕ್ಷೇತ್ರವನ್ನ ಸಾಮಾನ್ಯವಾಗಿ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಆ ಯೂಸರ್ ಇಂಟರ್ಫೇಸ್ ಅಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಯೂಸರ್ ಇಂಟರ್ಫೇಸ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ನಮಗೆ ಬೇರೆ ಬೇರೆ ರೀತಿಯ ಅದು ಕಾರ್ ಪ್ರೊಡಕ್ಷನ್ ಆಗಿರ್ಬೋದು, ಮೊಬೈಲ್ ಪ್ರೊಡಕ್ಷನ್ ಆಗಿರ್ಬೋದು, ಅಥವಾ ಬೇರೆ ರೀತಿಯ ನಮಗೆ ಹೌಸ್ ಹೋಲ್ಡ್ ವಸ್ತುಗಳಾಗಿರ್ಬೋದು. ಉದಾಹರಣೆಗೆ ಸೋಫಾ ಅಂತ ಇಟ್ಕೊಳ್ಳಿ. ಸೋಫಾದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಸೋಫಾವನ್ನು ತಯಾರು ಮಾಡ್ತಕ್ಕಂಥ ಡಿಸೈನ್ಸ್ಗಳು ಇರ್ತಕ್ಕಂಥದ್ದು. ಅಥವಾ ಒಂದು ಚೇರ್ ಆಗಿರ್ಬೋದು. ಚೇರನ್ನು ನಾವು ಪ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಒಂದು ಮನುಷ್ಯನ ಒಂದು ಇಂಟರ್ಫೇಸ್ ಅಂತ ಏನ್ ಕರಿತೀವಿ, ಅಥವಾ ಒಂದು ಬಾಡಿ ಡಿಫಾರ್ಮಿಟಿ ಅಂತ ಏನ್ ಕರಿತೀವಿ, ಅದಕ್ಕೆ ಪ್ರೋಟೋಟೈಪ್ಸ್ ಅಂತ ನಾವು ಸೈಕಾಲಜಿಲಿ ಕರಿತೀವಿ. ಅಂದ್ರೆ ಈ ಮನುಷ್ಯನ ಆಬ್ಜೆಕ್ಟಿವಿಟಿ ಏನಿದೆ, ಮನುಷ್ಯನ ಪರ್ಸೆಪ್ಷನ್ಸ್ ಯಾವ ರೀತಿ ಹೊಂದ್ಕೊಳ್ಳುತ್ತೆ, ಅದರ ಬಗ್ಗೆ ನಮಗೆ ಪರಿಚಯ ಇರಬೇಕು. ಯಾಕೆಂದ್ರೆ ಮನುಷ್ಯನ ಪರ್ಸೆಪ್ಷನ್ ಅನ್ನ, ಟಿಪಿಕಲ್ ಪರ್ಸೆಪ್ಷನ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳಿದ್ರೆ ಯೂಸರ್ ಇಂಟರ್ಫೇಸ್ ಉಪಯೋಗ ಆಗೋದಿಲ್ಲ. ಇವನ್ ಒಂದು ಕಂಪ್ಯೂಟರ್ ಪ್ರೊಡಕ್ಷನ್ ಕೂಡ ಹಾಗೆ ಆಗುತ್ತೆ. ಕಂಪ್ಯೂಟರ್ ಒಂದು ಟೇಬಲ್ಸ್ ಆಗಿರ್ಬೋದು ಅಂತ ಇಟ್ಕೊಳ್ಳಿ. ಈಗ ಕಂಪ್ಯೂಟರ್ ಟೇಬಲ್ ಅನ್ನು ನಾವು ಪ್ರೊಡ್ಯೂಸ್ ಮಾಡುವಾಗ ಕೆಲವು ವಿಷಯಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈಗ ಉದಾಹರಣೆಗೆ ನಾವು ಒಂದು ಹ್ಯಾಂಡಿಕ್ಯಾಪ್ಗೆ ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಗೆ ಕಂಪ್ಯೂಟರ್ ಟೇಬಲ್ ಯಾವ ರೀತಿ ಇರಬೇಕು, ಅಥವಾ ಒಂದು ವಯೋವೃದ್ಧರಿಗೆ ಯಾವ ರೀತಿ ಟೇಬಲ್ ಇರಬೇಕು, ಮಕ್ಕಳಿಗೆ ಯಾವ ರೀತಿ ಇರ್ಬೋದು, ಮತ್ತೆ ಅಡೋಲೆಸೆನ್ಸ್ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಯಾವ ರೀತಿ ಇರ್ಬೋದು, ಇಂತಹ ಬೇರೆ ಬೇರೆ ರೀತಿಯ ಒಂದು ಇಂಟರ್ಫೇಸ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಗ್ರಾಹಕರ ಸೇವೆಗಳಲ್ಲಿ. ಅದೇ ರೀತಿ ಕನ್ಸ್ಯೂಮರ್ ಸೈಕಾಲಜಿಯನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ಇಲ್ಲೂ ಕೂಡ ರೋಲ್ ಆಫ್ ದ ಸೈಕಾಲಜಿಸ್ಟ್ ಅಂದ್ರೆ ತುಂಬಾನೇ ಇದೆ. ಅದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು, ಒಳ್ಳೆಯ ಕಂಪನಿಗಳು ಸರಿಯಾದ ರೀತಿ ಸೈಕಾಲಜಿನ ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ರು ಸೈಕಾಲಜಿಸ್ಟ್ ಅನ್ನ ಹೈಯರ್ ಮಾಡ್ಕೊಳ್ತಾರೆ. ಅವರು ಒಳ್ಳೊಳ್ಳೆ ಸಲಹೆಗಳನ್ನ ಒಳ್ಳೊಳ್ಳೆ ರೀತಿಯ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ ನಮಗೆ ಕೊಡ್ತಕ್ಕಂಥದ್ದು. ಇದೇ ರೀತಿ ವಾಣಿಜ್ಯ ಕ್ಷೇತ್ರದಲ್ಲಿ ಮಾರ್ಕೆಟಿಂಗ್ ಫೀಲ್ಡ್ ಅಂತ ಏನ್ ಕರಿತೀವಿ, ಆ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲೂ ಕೂಡ ಸರಿಯಾದ ರೀತಿ ತೀರ್ಮಾನಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಲಹೆಗಳನ್ನ ಅವರು ಸೈಕಾಲಜಿಸ್ಟ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಮುಂದೆ ನಾವು ಹೋಗೋಣ. ಈಗ ನಿಮಗೆ ಮೊದಲೇ ಗೊತ್ತಿರುವ ಹಾಗೆ ನಾನು ಇದ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗೋದಿಲ್ಲ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಈಗ ಮೊದಲೇ ಸ್ಲೈಡ್ ಅಲ್ಲಿ ನಾನು ಹೆಚ್ಚು ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಅದು ಕಲಿಕೆಯ ಸಮಸ್ಯೆ ಆಗಿರ್ಬೋದು, ಕಲಿಕೆಯ ಒತ್ತಡ ಆಗಿರ್ಬೋದು, ಸಮಯ ನಿರ್ವಹಣೆ ಆಗಿರ್ಬೋದು, ಮತ್ತೆ ಕ್ರಿಯಾಶೀಲತೆಯನ್ನು ವೃದ್ಧಿಸೋದು. ಈ 3-4 ಕ್ಷೇತ್ರಗಳಲ್ಲಿ ಬಹಳ ಮುಖ್ಯವಾಗಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಂಥ ಒಂದು
ಶೈಕ್ಷಣಿಕ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ಅಂತ ಹೇಳ್ಬೋದು. ಸೊ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ನಾನು ಈಗಾಗಲೇ ಸಾಕಷ್ಟು ವಿಷಯವನ್ನ ಮಂಡನೆ ಮಾಡಿದ್ದೀನಿ. ಈಗ ಮೊದಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಸರ್ಕಾರ ಹೆಚ್ಚು ಮೆಡಲ್ಗಳನ್ನು ತೆಗೆದುಕೊಳ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸೈಕಾಲಜಿಸ್ಟ್ ಅವರು ಹೈರ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಸಾಕಷ್ಟು ರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಮನೋವಿಜ್ಞಾನದ ಸಲಹೆಗಳನ್ನ ಕ್ರೀಡಾಳುಗಳು ವೈಯಕ್ತಿಕವಾಗಿ ಕೂಡ ಹೈರ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬೇರೆ ಒಂದು ಸಾಮೂಹಿಕವಾಗಿ ಕೂಡ ಗ್ರೂಪ್ ಇಂಟರ್ವೆನ್ಷನ್ ಕೂಡ ಸೈಕಾಲಜಿಯಲ್ಲಿ ನಡೀತಾ ಇದೆ. ಜೊತೆಗೆ ಇಂಡಿವಿಜುವಲ್ ಇಂಟರ್ವೆನ್ಷನ್ಸ್ ಅನ್ನು ಕೂಡ ಕ್ರೀಡಾ ಕ್ಷೇತ್ರದ ಬಹುತೇಕ ಕ್ರೀಡಾಳುಗಳು ಈ ವಿಷಯದಲ್ಲಿ ಹೆಚ್ಚು ಅವರು ಅರಿತಿರ್ತಕ್ಕಂಥದ್ದು ಆ ಮಾಹಿತಿಯನ್ನು ಅಂತ ಹೇಳ್ಬೋದು. ಓಕೆ, ಈಗ ನಾವು ಮುಂದೆ ಹೋಗೋಣ. ಕಾನೂನು ಮತ್ತು ಅಪರಾಧ ಕ್ಷೇತ್ರದಲ್ಲಿ ಅಂತ ನಾನು ಮೊದಲೇ ಇದ್ರ ಬಗ್ಗೆ ಹೆಚ್ಚು ವಿವರಣೆಯನ್ನು ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ಈಗ ನಮಗೆ ಅಪರಾಧಿಗಳ ಮನೋಸ್ಥಿತಿಯನ್ನು ಅರಿಬೇಕಾಗತ್ತೆ. ಈಗ ಸಾಕಷ್ಟು ಅಪರಾಧಗಳ ಕ್ಷೇತ್ರಗಳಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದಾಗಿ ಅಂದ್ರೆ ರೇಪ್ ವಿಕ್ಟಿಮ್ಸ್ ಆಗಿರ್ಬೋದು. ರೇಪ್ ವಿಕ್ಟಿಮ್ಸ್ಗಳನ್ನ ನಾವೇ ಈಗ ಅರ್ಥ ಮಾಡ್ಕೊಳ್ಬೋದು. ಈಗ ರೇಪ್ ವಿಕ್ಟಿಮ್ಸ್ ಅಂದಾಗ ಸಣ್ಣ ಬಾಲಕಿಯರಾಗಿರ್ಬೋದು ಅಥವಾ ಒಂದು ಯುವತಿಯರಾಗಿರ್ಬೋದು. ಅವರಿಗೆ ಯಾವ ಮನೋಸ್ಥಿತಿ ಇರುತ್ತೆ ಅಂತ ಟ್ರೋಮ್ಯಾಟಿಕ್ ಸಿಚುವೇಶನ್ಸ್ ಅವರು ಹೋಗ್ತಾರೆ. ಆ ರೀತಿಯ ಒಂದು ಟ್ರೋಮ್ಯಾಟಿಕ್ ಸಿಚುವೇಶನ್ಸ್ ಅನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು. ಈಗ ತಕ್ಷಣ ಆಗಿರ್ತಕ್ಕಂಥ ಯಾವುದೇ ಅಪರಾಧವನ್ನು ನಾವು ಈಗ ಟ್ರೋಮ್ಯಾಟಿಕ್ ಒಳಗಾಗಿರ್ತಕ್ಕಂಥ ಒಂದು ಹುಡುಗಿ ಆಗಿರ್ಬೋದು ಅಥವಾ ಒಂದು ಬಾಯ್ಸ್ ಆಗಿರ್ಬೋದು, ಅದರಲ್ಲೂ ಕೂಡ ಮಕ್ಕಳು, ಅವರ ಮನೋಸ್ಥಿತಿ ತುಂಬಾ ಸೂಕ್ಷ್ಮವಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನಮಗೆ ತತ್ಕ್ಷಣವಾಗಿ ನಾವು ಲೀಗಲ್ ಆಸ್ಪೆಕ್ಟ್ ಎಷ್ಟು ಮುಖ್ಯವಾಗುತ್ತೋ ಅದೇ ರೀತಿ ಅವರ ಮಾನಸಿಕ ಸ್ಥಿತಿಯನ್ನು ಗುರುತಿಸ್ತಕ್ಕಂಥದ್ದು. ಅವರ ಮಾನಸಿಕ ಸ್ಥಿತಿಯನ್ನು ಗುರುತಿಸಿ ಅವರಿಗೆ ಸರಿಯಾದ ರೀತಿ ಕೌನ್ಸಿಲಿಂಗ್ ಅನ್ನು ಕೊಡಬೇಕಾಗತ್ತೆ. ತತ್ಕ್ಷಣವಾದಂತ ಜವಾಬ್ದಾರಿ ಅಥವಾ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ಒಂದು ಸುತ್ತಮುತ್ತ ಯಾವುದೇ ವಾತಾವರಣ ನಿಯರ್ ಬೈ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಇವತ್ತು ಕೌನ್ಸಿಲಿಂಗ್ ಸರ್ವಿಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ನಮಗೆ ಯಾವಕ್ಕೆ ಗೊತ್ತಾಗೋದಿಲ್ಲ ಅಪರಾಧಗಳು ಯಾವ ರೀತಿ ಆಗುತ್ತೆ. ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಯಾವ ರೀತಿಯಾದ ಚೈನ್ ಸ್ನ್ಯಾಚಿಂಗ್ಗೆ ಒಳಪಟ್ಟಂತ ಮಹಿಳೆಯ ಮನೋಸ್ಥಿತಿ ಹೇಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದರಲ್ಲೂ ಕೂಡ ಈಗ ಪೊಲೀಸಲ್ಲಿ ಸಾಕಷ್ಟು ಟ್ರೈನಿಂಗ್ಸ್ ಕೊಡ್ತಿರ್ತಕ್ಕಂಥದ್ದು. ಬಟ್ ಹೆಚ್ಚು ಟ್ರೈನಿಂಗ್ಸ್ ಅನ್ನ ಪೊಲೀಸ್ ವಲಯದಲ್ಲಿ ಕೊಟ್ಟಾಗ ಅಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೌನ್ಸಿಲಿಂಗ್ ಅನ್ನ ಆ ಅಪರಾಧ ಕ್ಷೇತ್ರದಲ್ಲಿ ಕೌನ್ಸಿಲರ್ ಇರ್ತಕ್ಕಂಥದ್ದು. ಪೊಲೀಸ್ ಠಾಣೆಗಳಲ್ಲಿ ಕೌನ್ಸಿಲರ್ ಇದ್ದಾಗ ನಾವು ಹೆಚ್ಚು ಒಂದು ಇಂಟೆನ್ಸಿಟಿ ಏನಿದೆ ಅಪರಾಧ ಕ್ಷೇತ್ರದಲ್ಲಿ ಅವ್ರನ್ನ ಒಂದು ಸಾಮಾನ್ಯ ಸ್ಥಿತಿಗೆ ತಂದು ಹೆಚ್ಚು ವಿಚಾರಗಳನ್ನು ತೆಗೆದುಕೊಂಡು ಮತ್ತೆ ಸೂಸೈಡ್ ಮಾಡ್ತಕ್ಕಂಥದ್ದನ್ನು ತಪ್ಪಿಸ್ಬೋದು, ಮತ್ತೆ ದುಡುಕು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ತಪ್ಪಿಸ್ಬೋದು. ಆ ರೀತಿಯ ಒಂದು ಚಟುವಟಿಕೆಗಳಲ್ಲಿ ಕೌನ್ಸಿಲಿಂಗ್ ಅಥವಾ ರಿಹ್ಯಾಬಿಟೇಷನ್ಸ್ ಅಂತ ಏನ್ ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳಿ. ಮನೋವಿಜ್ಞಾನಿಗಳು ಈ ಕ್ಷೇತ್ರದಲ್ಲಿ ತಜ್ಞರೊಡಗೂಡಿ ಕೆಲಸ ಮಾಡ್ತಕ್ಕಂಥದ್ದು. ಮಿಲಿಟರಿ ಕ್ಷೇತ್ರದಲ್ಲಿ ಈಗಲೇ ನಾನು ಸಾಕಷ್ಟು ವಿಷಯಗಳನ್ನ ಹೇಳಿದ್ದೀನಿ. ಸೊ ಕೊನೆಯದಾಗಿ ನಮಗೆ ಈ ಉಪಸಂಹಾರಕ್ಕಿಂತ ಮುಂಚೆ ವಾಯುಯಾನ ಕ್ಷೇತ್ರದಲ್ಲಿ ಏನೆಲ್ಲ ಇದೆ ಅಂತ, ಇದು ಒಂದು ಅಮೋಘವಾದಂತ ಒಂದು ಅತಿ ನಯವಾದಂತ ಹೊಸವಾದ ಒಂದು ಕ್ಷೇತ್ರ ಅಂತ ಹೇಳಬೇಕು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಫ್ಲೈಟ್ಸ್ ಅನ್ನ ನಾವು ಗಗನದಲ್ಲಿ ಅಥವಾ ಒಂದು ವಾಯುಯಾನವನ್ನು ಮಾಡ್ತಕ್ಕಂಥವ್ರು ಗೊತ್ತಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಾಯುಯಾನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಕನಸಿರುತ್ತೆ. ಮತ್ತೆ ಈಗ ಸ್ಪೇಸ್ಗೆ ಹೋಗ್ತಕ್ಕಂಥವ್ರು ಸ್ಪೇಸ್ ಬಿಹೇವಿಯರ್ ಅಂತಾನೆ ಒಂದು ನಮಗೆ ನಾವು ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಚಂದ್ರಲೋಕ ಅಂತ ಇದೆ. ಚಂದ್ರಲೋಕಕ್ಕೆ ಹೋಗ್ತಕ್ಕಂಥವ್ರು, ಮೂನ್ಗೆ ಯಾತ್ರೆ ಮಾಡಿರ್ತಕ್ಕಂಥವ್ರು, ಅಲ್ಲಿನ ವಾತಾವರಣ ಹೇಗಿದೆ ಅಂತಕ್ಕಂಥದ್ದನ್ನ ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಅಲ್ಲಿ ತೂಕ ಹೆಚ್ಚಿದೆಯೋ ಅಥವಾ ಕಡಿಮೆ ಇದೆ, ಚಂದ್ರನಲ್ಲಿ ಅಥವಾ ಭೂಮಿಗೆ ಇರ್ತಕ್ಕಂಥ ತೂಕದಲ್ಲಿ ಏನಿದೆ, ಒಂದು ಸೈಕೋಫಿಸಿಕ್ಸ್ ಅಂತಾನೆ ನಾವು ಕರಿತೀವಿ. ಈ ಸೈಕೋಫಿಸಿಕ್ಸ್ ಅನ್ನ ನಾವು ಹೆಚ್ಚು ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಈ ಪರ್ಸೆಪ್ಚುವಲ್ ಆಸ್ಪೆಕ್ಟ್ ಆಫ್ ಫ್ಲೈಟ್ ಅನ್ನ ನಾವು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಮತ್ತೆ ವಾಯುಯಾನದಲ್ಲಿ ಈ ಸ್ಪೇಸ್ ಅಲ್ಲಿ ನೌಕೆ ಯಾವ ರೀತಿ ಇರಬೇಕು, ನೌಕೆಯ ಒಳಗಡೆ ಯಾವ ರೀತಿ ಇರಬೇಕು, ನೌಕೆಯ ಹೊರಗಡೆ ಯಾವ ರೀತಿ ನಮ್ಮ ಒಂದು ಇರಬೇಕು ಅಂತಕ್ಕಂಥ ವಿಷಯಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಸೊ ಇಂದಿನ ತರಗತಿಯಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಈಗೆಲ್ಲ ಬೇರೆ ಬೇರೆ ಕ್ಷೇತ್ರಗಳು ಕೂಡ ನೀವು ಅರ್ಥ ಮಾಡ್ಕೊಂಡ್ರಿ. ಸೊ ಇದು ನಿಮಗೆ ಹೆಚ್ಚು ಉಪಯುಕ್ತತೆ ಆಗಿದೆ ಅಂತ ನಾನು ಭಾವಿಸಿರ್ತೀನಿ. ಯಾಕೆಂದ್ರೆ ಬೇರೆ ಬೇರೆ ಕ್ಷೇತ್ರದ ವಾಯುಯಾನ ಆಗಿರ್ಬೋದು
ಮತ್ತೆ ಶಿಕ್ಷಣ ಕ್ಷೇತ್ರವಾಗಿರ್ಬೋದು, ಮತ್ತೆ ನಮಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಕ್ಲಿನಿಕಲ್ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲ ರೀತಿಯ ಅಲ್ಲಿ ಹೇಗೆ ಸೈಕಾಲಜಿಸ್ಟ್ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ನಾವು ಮಾಡಿದ್ವಿ. ಸೊ ಈ ಇಂದಿನ ತರಗತಿಯನ್ನ ನಾನು ಈ ಮಾತಿನೊಂದಿಗೆ ಮುಗಿಸ್ತಾ ಇದ್ದೀನಿ. ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದ. ನಮಸ್ತೆ.